ನಮಸ್ಕಾರ, ವೆಲ್ಕಮ್ ಟು ಫಾರ್ ಲೂಪ್ ಇನ್ ಪೈಥಾನ್. ನಾವು ಒಂದು ಜನರಿಕ್ ವಿಡಿಯೋ ಮಾಡಿದ್ವಿ ಫಾರ್ ಲೂಪ್ ಸಂಬಂಧ. ಬಟ್ ಅಲ್ಲೇನಾಗಿದೆ, ಲಾಡ್ ಆಫ್ ಕಾನ್ಸೆಪ್ಟ್ಸ್ ಥೇರಿ ನಾವು ಸಿ ಪ್ರೋಗ್ರಾಮಿಂಗ್ ಯೂಸ್ ಎಕ್ಸ್ಪ್ಲೇನ್ ಮಾಡಿವಿ. ಅಟ್ ದ ಎಂಡ್ ಆಫ್ ಇಟ್ ಅಲ್ಲಿದೆ ಪೈಥಾನ್ ಎಕ್ಸಾಂಪಲು ಇದೆ, ಜಾವಾ ಎಕ್ಸಾಂಪಲು ಇದೆ. ಬಟ್ ಒನ್ ಆಫ್ ಅವರ್ ಸ್ಟೂಡೆಂಟ್ ಗೇವ್ ಅಸ್ ಅ ಫೀಡ್ಬ್ಯಾಕ್ ಸೇಯಿಂಗಿಲ್ಲ ಸರ್, ನೀವು ಪೈಥಾನ್ ಮ್ಯಾಗ ಡೀಟೇಲ್ ಆಗಿ ಮಾಡ್ರಿ, ನಂಗೆ ಕನ್ಫ್ಯೂಷನ್ ಆಗ್ತಿದೆ ಅಂತಂದ್ರು. ವೆರಿ ಗುಡ್ ಫೀಡ್ಬ್ಯಾಕ್. ಈ ಥರ ಏನಾದರೂ ಫೀಡ್ಬ್ಯಾಕ್ ಇದ್ರೆ ನೀವು ಕಮೆಂಟ್ಸ್ನಾಗ ನಮ್ಮ ವೆಬ್ಸೈಟ್ನಾಗ ಬರೀರಿ, and we will reshoot that part of the video and we'll redo it. As long as ನಿಮಗೆ ಅದು ಅರ್ಥ ಆಗುವವರೆಗೂ ನಾವು ಬಿಡಂಗಿಲ್ಲ, ಆಯ್ತಾ? ನಿಮಗೆ ಅರ್ಥ ಆದ್ರೆ ದಟ್ ಈಸ್ ದ ಬೆಸ್ಟ್ ರಿವಾರ್ಡ್ ಫಾರ್ ಮೀ ಆ್ಯಂಡ್ ಮೈ ಟೀಮ್. ಸೊ ನಿಮಗೆ ಗೊತ್ತಿದ್ದಂಗೆ ಫಾರ್ ಲೂಪದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಬೇಸಿಕ್ಸ್ ಏನು? ಫಾರ್ ಲೂಪ್ ಒಳಗೆ ಯು ಹ್ಯಾವ್ ಸೆಟ್ ಆಫ್ ಐಟಮ್ಸ್. ಆ ಐಟಮ್ಸ್ ನೀವು ಐಟ್ರೇಟ್ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಏನಿರುತ್ತೆ, ಲಿಸ್ಟ್ ಆಫ್ ಐಟಮ್ಸ್ ಇರ್ತಾವ. ಈ ಐಟಮ್ಸನ್ನು ಒಂದೊಂದು ರೀಡ್ ಮಾಡಿ ನೀವು ಯು ಹ್ಯಾವ್ ಟು ಟೇಕ್ ಸಮ್ ಆ್ಯಕ್ಷನ್. ಸೊ ಇದಕ್ಕೇನಂತಾರ ಐಟ್ರೇಟ್ ಮಾಡೋದು, ಐಟ್ರೇಟ್ ಅಂತಾರೆ, ಇಟ್ರೇಟ್ ಅಂತಾರೆ, ಯುನೋ ಸಮ್ ಯು ಫಿಗರ್ ಔಟ್ ವಾಟ್ ಈಸ್ ದ ರೈಟ್ ಪ್ರೊನೌನ್ಸಿಯೇಷನ್. ಈ ಒಂದೊಂದು ಐಟಮ್ ರೀಡ್ ಮಾಡೋದಕ್ಕೆ ಏನಂತಾರೆ, ಐಟ್ರೇಟ್ ಮಾಡೋದು. ನಾವು ಸೆಕೆಂಡ್ ಥಿಂಗ್ ಏನು, ಯು ಮೇ ವಾಂಟ್ ಟು ಜನರೇಟ್ ರೇಂಜ್ ಆಫ್ ವ್ಯಾಲ್ಯೂಸ್. ರೇಂಜ್ ಆಫ್ ವ್ಯಾಲ್ಯೂಸ್ ನೀವು ಜನರೇಟ್ ಮಾಡಬೇಕು ಅಂದರೆ ಜನರಲಿ ಯಾವ ಥರ ಇರುತ್ತೆ? ಯು ವಿಲ್ ಬಿ ಡೂಯಿಂಗ್ ಲೈಕ್ 1 to 10 ಅಥವಾ 1 to 100 ಅಥವಾ ಉಲ್ಟಾ 100 to 0. ಸೊ ಯು ವಿಲ್ ಜನರೇಟ್ ಸಮ್ ರೇಂಜ್ ಆಫ್ ವ್ಯಾಲ್ಯೂಸ್. ಆ ಜನರೇಟ್ ಆಗಿರುವಂಥ ವ್ಯಾಲ್ಯೂನ ನೀವು ಎಲ್ಲೋ ನಿಮ್ಮ ಲಾಜಿಕ್ದಾಗ ಯೂಸ್ ಮಾಡ್ತಿರ್ತೀರಿ. ಒನ್ ಆಫ್ ದ ಕಾಮನ್ ಯೂಸ್ ಏನು, ಅರೇ ಇಂಡೆಕ್ಸ್ ಇರ್ತೈತಲ್ಲ, ಅರೇ ಇಂಡೆಕ್ಸ್ದಾಗ ಯೂಸ್ ಮಾಡ್ತಾರೆ. ಸೊ ಅರೇ ಇಂಡೆಕ್ಸ್ ಎಲ್ಲಿ ಶುರು ಆಗುತ್ತಪ್ಪ? ಅರೇ ಇಂಡೆಕ್ಸ್ ಆಲ್ವೇಸ್ 0 ಇಂದ ಶುರು ಆಗುತ್ತೆ. ಸೊ 0ದಿಂದ ವಾಟ್ ಎವರ್ ಈಸ್ ದಟ್ ಎನ್ ನಂಬರ್, ಅಲ್ಲಿವರೆಗೆ ಏನು ಮಾಡ್ತಾರೆ, ವ್ಯಾಲ್ಯೂಸನ್ನು ಜನ್ರೇಟ್ ಮಾಡ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಸಿಂಟ್ಯಾಕ್ಸ್ ಅಲ್ಲ, ಸಿಂಟ್ಯಾಕ್ಸ್ ಬಹಳ ಸರಳ ಅದ. ಸೊ ಫಾರ್ ಐಟ್ರೇಷನ್ ಏನಿದೆ, ಯು ಹ್ಯಾವ್ ಟು ರೈಟ್ ಫಾರ್ ಅಂತ ಬರೋದು. ಇಲ್ಲೊಂದು ವೇರಿಯೇಬಲ್ ಹೆಸರು ಡಿಕ್ಲೇರ್ ಮಾಡಬೇಕಿಲ್ಲಿ, ಇಲ್ಲೊಂದು ವೇರಿಯೇಬಲ್ ಹೆಸರು ಡಿಕ್ಲೇರ್ ಮಾಡಬೇಕು. ಎದಕ್ಕೆ? ಆ ಸಿಂಗಲ್ ಎಲಿಮೆಂಟ್ ಲೀಡ್ ಮಾಡಕ್ಕೆ ಏನು ಬೇಕಲ್ಲ, ಆ ವೇರಿಯೇಬಲ್ ಹೆಸರು ಡಿಕ್ಲೇರ್ ಮಾಡಬೇಕು. ಅದಾದಮೇಲೆ ಇನ್ ಅಂತ ಬರಿಬೇಕು, ಇನ್. And then in that collection, whatever is that collection of the items. Okay. ಈ ಥರ ಬರೆದ್ರಿ ಅಂದ್ರೆ ಪೈಥಾನದೊಳಗೆ ಯು ಕ್ಯಾನ್ ರೈಟ್ ದ ಲೂಪ್. ಸೊ ದಿಸ್ ಇಸ್ ಒನ್. ನಾವು ಈ ಕಲೆಕ್ಷನ್ ಅನ್ನೋದು ಏನೇನು ಇರ್ಬೋದು? ಇದು ಒಂದು ಲಿಸ್ಟ್ ಇರ್ಬೋದು, ಇದೊಂದು ಸೆಟ್ ಇರ್ಬೋದು, ಅಥವಾ ನೀವು ರೇಂಜ್ ಫಂಕ್ಷನ್ ಯೂಸ್ ಮಾಡ್ಬೋದು. ಸೊ ಆ ಕಲೆಕ್ಷನ್ ಜನರೇಟ್ ಆಗಕ್ಕೆ ನೀವು, or you can also have a linked list of objects. So that collection could be anything which can be read by one. Usually behind the scene ಏನಾಗ್ತೈತೆ ಅಂದ್ರೆ, ಇವೇನೇನು ಕಲೆಕ್ಷನ್ಸ್ ಇರ್ತಾವಲ್ಲ, ದೇ ಆಲ್ ಇನ್ಹೆರಿಟ್ ಫ್ರಮ್ ಅ ಸೇಮ್ ಬೇಸ್ ಕ್ಲಾಸ್. ಸಮ್ ಬೇಸ್ ಕ್ಲಾಸ್ ಇರುತ್ತೆ ವಿಚ್ ಎನೇಬಲ್ ದಟ್ ಇಟ್ರೇಷನ್ ಕೆಪಾಬಿಲಿಟಿ. ವಾಟ್ ಇಂಟರ್ನಲಿ ಏನು ಮಾಡ್ತೈತೆ ಅಂದ್ರೆ, ಆ ಬೇಸ್ ಕ್ಲಾಸ್ನಾಗ ಇಟ್ ವಿಲ್ ಇಂಪ್ಲಿಮೆಂಟ್ ಫಂಕ್ಷನ್ಸ್ ಲೈಕ್ ಗೆಟ್ ನೆಕ್ಸ್ಟ್, ಅಂದ್ರೆ ನೆಕ್ಸ್ಟ್ ಎಲಿಮೆಂಟ್ ಫೆಚ್ ಮಾಡೋಕೆ ಫಂಕ್ಷನ್ ಬರೆದಿರ್ತಾರೆ. ಅದು ಈ ಎಲ್ಲ ಲಿಸ್ಟ್ ಆಗಲಿ, ಸೆಟ್ ಆಗಲಿ, ನೀವು ಡಿಕ್ಷನರಿ ಆಗಲಿ, ಇವೆಲ್ಲ ಕ್ಲಾಸಸ್ ಇರ್ತಾವಲ್ಲ, ಅವೆಲ್ಲ ಏನು ಮಾಡಿರ್ತಾರೆ, ಇಂಟರ್ನಲ್ಲಿ ಅದನ್ನು ಇನ್ಹೆರಿಟ್ ಮಾಡಿರ್ತಾರೆ. ಸೊ ಯಾರ್ಯಾರು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇನ್ನೂ ಓದಿಲ್ಲಲ್ಲ, ನಾ ಹೇಳೋದು ನೋಡಿ ಕನ್ಫ್ಯೂಷನ್ ಆಗಬೇಡ್ರಿ. ಏನಪ್ಪ ಸರ್ ಸಡನ್ನಾಗಿ ಇನ್ಹೆರಿಟೆನ್ಸ್, ಬೇಸ್ ಕ್ಲಾಸ್ ಹಿಂಗೆಲ್ಲ ಅನ್ನರ್ತಾರೆ ಅಂತ ಕನ್ಫ್ಯೂಷನ್ ಆಗಬೇಡ್ರಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಪ್ರೇಟ್ ಪೈಥಾನ್ದಾಗ ಮಾಡ್ಯೂಲ್ ಇದೆ, ಅದನ್ನು ಹೋಗಿ ಕಲೀರಿ. ಅಲ್ಲಿ ಯಾರ್ಯಾರು ಅದನ್ನು ಆಲ್ರೆಡಿ ತಿಳ್ಕೊಂಡಿರಲ್ಲ, ಫಾರ್ ದೆಮ್ ಐ ಎಕ್ಸ್ಪ್ಲೇನ್ಡ್ ಇಟ್. ಅದು ನಿಮಗೆ ಇನ್ನೂ ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಓದಿಲ್ಲ ಅಂತಂದ್ರೆ ನೀವು ಇಷ್ಟ ನೆನ್ಪಿಟ್ಕೋರಿ, ಏನಂದ್ರೆ ಸರ್ಟನ್ ಡೇಟಾ ಸ್ಟ್ರಕ್ಚರ್ಸ್, ಆ ಡೇಟಾ ಸ್ಟ್ರಕ್ಚರ್ಸ್ ಹತ್ರ ಒಂದೊಂದು ಐಟಮ್ ರೀಡ್ ಮಾಡಿಸುವಂಥ ಅದರೊಳಗೆ ಕೆಪಾಸಿಟಿ ಇರುತ್ತೆ, ಅದರೊಳಗೆ ಒಂದು ಫಂಕ್ಷನ್ ಇರ್ತೈತಿ. ಅದು ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲಲ್ಲೆಲ್ಲ ಈ ಥರ ಬರಿಬೋದು ಅಂತ ಇಷ್ಟು ನೆನಪಿಟ್ಕೋರಿ ಫಾರ್ ನಾವು. ಸೊ ಈ ಕಲೆಕ್ಷನ್ಸ್ ಅನ್ನೋದನ್ನು ನೀವು ಈ ಬೇರೆ ಬೇರೆ ಲಿಸ್ಟು, ಸೆಟ್ಟು, ರೇಂಜ್ ಇವನ್ನೆಲ್ಲ ಯೂಸ್ ಮಾಡ್ಬೋದು. ಈಗ ರೇಂಜ್ ಅನ್ನೋದೇನು? ರೇಂಜ್ ಅನ್ನೋದು ಒಂದು ಫಂಕ್ಷನ್ ಆ್ಯಕ್ಚುಲಿ. ಸೊ ಇಲ್ಲಿ ರೇಂಜ್ ಅಂತ ಬರ್ದೇನಲ್ಲ, ಸೊ ಇದು ರೇಂಜ್ ಅನ್ನೋದೇನು? ರೇಂಜ್ ಅನ್ನೋದು ದಿಸ್ ಈಸ್ ಒನ್ ಫಂಕ್ಷನ್. ಇದು ಈ ಫಂಕ್ಷನ್ ಒಳಗೆ ಏನೇನು ಪ್ಯಾರಾಮೀಟರ್ ತೊಗೊಳ್ತಾರ? ದೇರ್ ಈಸ್ ಯೂಸಲಿ ಅ ಸ್ಟಾರ್ಟ್ ಪಾಯಿಂಟು, ದೆನ್ ದೇರ್ ಈಸ್ ಯೂಸಲಿ ಎಂಡ್ ಪಾಯಿಂಟು, ಆ್ಯಂಡ್ ದೇರ್ ಈಸ್ ಅನ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ನೀವೇನು ಇನ್ಕ್ರೀಸ್ ಅಥವಾ ಡಿಕ್ರಿಮೆಂಟ್ ಮಾಡ್ತೀರಲ್ಲ ಅದೇನು ಮಾಡ್ತೈತಿ, ನೀವು ಇದೇನು ಪಾಸ್ ಮಾಡ್ತೀರಲ್ಲ, ಈ ಪಾಸ್ಟ್ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ಇಟ್ ವಿಲ್ ಜನರೇಟ್ ದೋಸ್ ವ್ಯಾಲ್ಯೂಸ್. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು 1 to 10 ಮಾಡಾಕ್ತಿದ್ರಿ, 1 to 10 ವಿತ್ ಇನ್ಕ್ರಿಮೆಂಟ್ ಆಫ್ 1 ಮಾಡಾಕ್ತಿದ್ರಿ ಅಂತ ತಿಳ್ಕೊರಿ. ವಾಟ್ ಇಟ್ ವಿಲ್ ಡೂ ಅಂದ್ರೆ, ಇಟ್ ವಿಲ್ ಜನರೇಟ್ ಅ ಕಲೆಕ್ಷನ್ ವಿತ್ ಆಲ್ ದೋಸ್ ವ್ಯಾಲ್ಯೂಸ್ 1 2 3 4 5 ಈ ಥರ 10 ಮಟ್ಟ ಮಾಡಿ
ಆ ಕಲೆಕ್ಷನ್ ಅನ್ನ ರಿಟರ್ನ್ ಮಾಡುತ್ತದು. ರಿಟರ್ನ್ ಮಾಡಿದಾಗ ನಿಮ್ದೇನ್ ಫಾರ್ ಲೂಪ್ ಇದೆಯಲ್ಲ ಇದೇನ್ ಮಾಡ್ತೈತಿ, ಬೈ ಡಿಸೈನ್ ಇಟ್ ವಿಲ್ ರೀಡ್ ದಿಸ್ ಒನ್ ವೇರಿಯಬಲ್ ಅಟ್ ಅ ಟೈಮ್ ಫ್ರಮ್ ದಿಸ್ ಕಲೆಕ್ಷನ್. ಸೊ ಇಟ್ ವಿಲ್ ರೀಡ್ 1 ಫಸ್ಟ್, ಅದಾದ್ಮೇಲೆ 2, ಅದಾದ್ಮೇಲೆ 3, ಅದಾದ್ಮೇಲೆ 4, ಈ ತರ 10 ಮಟ್ಟ ಮಾಡುತ್ತೆ ನಿಮಗೆ. ಸೊ ಸಿ ಮತ್ತು ಪೈಥಾನ್ ಮೇನ್ ಡಿಫ್ರೆನ್ಸ್ ಏನಂದ್ರೆ ಸಿ ಒಳಗೆ ಒಂದು ಸ್ವಲ್ಪ ಸಿಂಟ್ಯಾಕ್ಸ್ ಜಾಸ್ತಿ ಇದೆ. ನಡಕ್ ನೀವು ಅದು ಕೋಲನ್ ಕೊಟ್ಟು ಆಮೇಲೆ ಇದು ಸೆಮಿಕೋಲನ್ ಕೊಟ್ಟು ಆಮೇಲೆ ಇನಿಷಿಯಲೈಸ್ ನೀವೇ ಮಾಡಿ ವೇರಿಯಬಲ್ ಡೇಟಾ ಟೈಪ್ ಡಿಕ್ಲೇರ್ ಮಾಡೋದು ಇದೆಲ್ಲ ಇದೆ. ಇಲ್ಲೇನಿದೆ ಡೈರೆಕ್ಟ್ ಆಗಿ ನೀವು ಇದೊಂಥರ ಇಂಗ್ಲಿಷ್ ಲ್ಯಾಂಗ್ವೇಜ್ ತರ ಅನ್ಸುತ್ತೆ. ಹೆಂಗ್ ಅನ್ಸುತ್ತೆ, ಫಾರ್ ಎಕ್ಸಾಂಪಲ್ ಯು ವಿಲ್ ಸೇ ಫಾರ್ ನೇಮ್ ಇನ್ ನೇಮ್ಸ್. ಸೊ ಈಗ ನೇಮ್ಸ್ ಅನ್ನೋದು ಒಂದು ಲಿಸ್ಟ್ ಇರ್ಬೋದಪ್ಪ, ನೇಮ್ಸ್ ಅನ್ನೋದು ಒಂದು ಲಿಸ್ಟ್ ಇರ್ಬೋದು ಈ ತರ ಸಿಂಪಲ್ ಆಗಿ. ಇಲ್ಲ ಅಂದ್ರೆ ಯು ಕ್ಯಾನ್ ಸೇ ಫಾರ್ ಸ್ಟೂಡೆಂಟ್ ಇನ್ ಸ್ಟೂಡೆಂಟ್ಸ್ and students could be a list. ಇಲ್ಲ ಅಂದ್ರೆ ಯು ಕ್ಯಾನ್ ಆಲ್ಸೋ ಸೇ ಫಾರ್ ಎನ್ ಇನ್ ರೇಂಜ್. ಎನ್ ಇನ್ ರೇಂಜ್ ಅಂತ ಬರೋದು ಯು ಕ್ಯಾನ್ ಗಿವ್ ದಟ್ ರೇಂಜ್, ನೀವು ಎಲ್ಲಿಂದ ಎಲ್ಲಿ ಮಟ್ಟ ವ್ಯಾಲ್ಯೂಸ್ ಜನರೇಟ್ ಮಾಡ್ಬೇಕನ್ನತ್ತೀರಿ ಅಂತಂದು ಈ ರೀತಿ, ರೈಟ್? ಸೊ ಈ ಥರ ಮಾಡಿದಾಗ ಒಂದೊಂದು ಐಟಮ್ ಬರ್ತಾವೆ. ನಾ ಏನು ಮಾಡೇನಿ, ಐ ಹ್ಯಾವ್ ಜನರೇಟೆಡ್ ಸಮ್ ನೋಟ್ಸ್ ಫಾರ್ ಯು ಆ್ಯಂಡ್ ಆಲ್ಸೋ ಇದ್ರದ್ದು ಕೋಡ್ ಇದೆ. ನಾವೇನು ಮಾಡೋಣ, ಈಗ ಆ ಕೋಡ್ ಬರೆದು ಒಂದೊಂದು ಇದನ್ನು ರನ್ ಮಾಡಿ ನೋಡೋಣಂತ. ಓಕೆ, ಸೊ ಈಗ ಈ ಲೆಸನ್ ಜೊತೆ ನಾವು ನಿಮಗಿದ .md ಫೈಲ್ ಕೊಡ್ತೀವಂತ. ಈ .md ಫೈಲ್ ಒಳಗೆ ದೇರ್ ಇಸ್ ಸಮ್ ನೋಟ್ಸ್ ರಿಲೇಟೆಡ್ ಟು ಆಲ್ ಆಫ್ ದಿಸ್. ಪ್ಯಾರಲಲ್ ಏನು ಮಾಡ್ರಿ, ಒಂದು ಇದನ್ನು ಓಪನ್ ಮಾಡಿಬಿಡ್ರಿ, ವಿಜುವಲ್ ಸ್ಟುಡಿಯೋ ಕೋಡ್ ಒಳಗೆ ಒಂದು ಫೈಲ್ ಓಪನ್ ಮಾಡ್ಕೋರಿ. ಏನಂತ, ಫಾರ್ ಲೂಪ್ .1.py ಅಂತ ಮಾಡೋಣ. ಈಗ ಮುಂಚೆ ಏನಿತ್ತು, ಫಾರ್ ಲೂಪ್ಸ್ 1 and 2 ಅಂತಂದು ಏನು ಲೆಸನ್ದಾಗ ಇತ್ತಲ್ಲ, ಅದಲ್ಲದೆ ಈಗ ಎಕ್ಸ್ಟ್ರಾ ಒನ್ ಮೋರ್ ಫೈಲ್ ವೇರ್ ಆ್ಯಡಿಂಗ್ ವಿಚ್ ಇಸ್ ಕಾಲ್ಡ್ ಫಾರ್ ಲೂಪ್ 1.py. ಓಕೆ, ಸೊ ಲೆಟ್ಸ್ ಸಿ ಆರ್ ನೋಟ್ಸ್ ಆ್ಯಂಡ್ ದೆನ್ ಲೆಟ್ಸ್ ಎಕ್ಸ್ಪೆರಿಮೆಂಟ್ ದೋಸ್ ಥಿಂಗ್ಸ್ ದಟ್ ವಿ ಆರ್ ಲರ್ನಿಂಗ್. ಸೊ ಇಲ್ಲಿ ಏನಂತ ಹೇಳಿದ್ ಸಿಂಟ್ಯಾಕ್ಸ್ ಏನಂತಿದೆ, ನಾವು ಹೇಳ್ದಂಗೆ ಫಾರ್ ವೇರಿಯಬಲ್ ಆ್ಯಂಡ್ ಐಟ್ರೇಬಲ್. ಐಟ್ರೇಬಲ್ ಅಂದ್ರೆ ಕನ್ಫ್ಯೂಷನ್ ಆಗಬೇಡ್ರಿ, ಇಟ್ ಈಸ್ ಜಸ್ಟ್ ಅ ಕಲೆಕ್ಷನ್. ಓಕೆ, it is an object capable of returning its elements one at a time, like list, string, tuple, dictionary, set, ಇವೆಲ್ಲ ಸಹಿತ ಆ ರೀತಿ ಒಂದೊಂದು ಐಟಮ್ ರಿಟರ್ನ್ ಮಾಡ್ಬೋದು. ಬೇಸಿಕ್ ಸಿಂಟ್ಯಾಕ್ಸ್ ಹೆಂಗಿದೆ, ಫಾರ್ ಎಲಿಮೆಂಟ್ ಇನ್ ಐಟ್ರೇಬಲ್ ಅಂತಿದೆ. ಈ ಉದಾಹರಣೆಗೆ ರೇಂಜ್ ಫಂಕ್ಷನ್ ಇದೆ ಅಲ್ಲ, ರೇಂಜ್ ಫಂಕ್ಷನ್ ನಾನು ನಿಮ್ಗೆ ಹೇಳ್ದಂಗೆ ಇದು ಫಸ್ಟ್ ಏನು ತಗೊಳುತ್ತಾ, ನೀವು ಬರೀ ಒಂದೇ ಕೊಟ್ರಿ ಅಂದ್ರೆ ಸ್ಟಾಪ್ ತಗೊಳುತ್ತೆ, ಎಲ್ಲಿ ನಿಂದಿರಿಸ್ಬೇಕು, ಒಂದೇ ವೇರಿಯಬಲ್. ಇಫ್ ಯು ಸೇ ರೇಂಜ್ ಆಫ್ 10, ಅವಾಗ ಇಟ್ ವಿಲ್ ರಿಟರ್ನ್ ಏನು 0 to ಅಲ್ಲಿ ಎಲ್ಲಿ ನಿಂದಿರ್ಬೇಕಲ್ಲ ಅಲ್ಲಿ ಮಟ್ಟ. ಸೊ 0 to ಸ್ಟಾಪ್ ವಾಟ್ ಎವರ್ ಇಸ್ ದಟ್ ವ್ಯಾಲ್ಯೂ. ಸೊ ಇದನ್ನೆಲ್ಲ ಏನು ಮಾಡೋಣ ಅಂತ ಟೆಸ್ಟ್ ಮಾಡಿ ನೋಡೋಣ. ಅದು ಭಾಳ ಸರಳ ಅದ. ಹೆಂಗೆ ಟೆಸ್ಟ್ ಮಾಡಿ ನೋಡ್ತೀರಿ, ಸೊ ಸುಮ್ಮನೆ ಈ ಥರ ಬರೀರಿ. ಹೆಂಗೆ, ಯು ಕ್ಯಾನ್ ಸೇ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೇಂಜ್ ಅಂತ ಬರೀರಿ, ಬರೀ 10 ಅಂತ ಬರೀರಿ. ಇಷ್ಟು ಬರೋದು ಇದನ್ನು ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಹಿಯರ್ ಯು ಪ್ರಿಂಟ್ ದ ವ್ಯಾಲ್ಯೂ. ಓಕೆ, ಈ ವ್ಯಾಲ್ಯೂ ಪ್ರಿಂಟ್ ಮಾಡಿರಿ. ಪ್ರಿಂಟ್ ಮಾಡಿದಾಗ ನೀವು ಇದನ್ನ ಈಗ ರನ್ ಮಾಡಿ ನೋಡಿದ್ರಂದ್ರೆ, ಸೊ ಈಗ ಇದನ್ನ ರನ್ ಮಾಡಿ ನೋಡೋಣ ಅಂತ ಏನು ಔಟ್ಪುಟ್ ಬರುತ್ತೆ. ಇಲ್ಲಿ ನೋಡ್ರಿ, ಈಗ ಏನಂತ ಬರಾಕ್ತೈತಿ, ರೇಂಜ್ ಅಂತಾನೆ ಬರಾಕ್ತೈತಿ. ಸೊ ನಾವೇನು ಮಾಡೋಣ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿ ಐ ವಿಲ್ ಜಸ್ಟ್ ಶೋ ಇಟ್ ಟು ಯು ಹೌ ದಿಸ್ ಇಸ್ ಹ್ಯಾಪ್ನಿಂಗ್. ಈಗ ಈ ವ್ಯಾಲ್ಯೂ ಅನ್ನೋದು ಏನಿದೆ ಅಲ್ಲ, ಇದ್ರೊಳಗೆ ಇಟ್ ಇಸ್ ಸೇಯಿಂಗ್ ಇಟ್ಸ್ ಅ ಫಂಕ್ಷನ್ ವೇರಿಯಬಲ್. ಅದೇನು ಮಾಡುತ್ತೆ, ಈ ಫಂಕ್ಷನ್ ವೇರಿಯಬಲ್ಗೆ ಇದೇನು ರೇಂಜ್ ಅಂತ ನಾವು ಮಾಡಿದ್ವಲ್ಲ ಅದಕ್ಕೆ ಸೆಟ್ ಆಗಿದೆ, ರೈಟ್? ಸೊ ಇದಕ್ಕೆ ನೀವು ಈ ಫಂಕ್ಷನ್ ಮೇಲೆ ಇಲ್ಲಿ ಹೋರ್ ಮಾಡಿದ್ರಿ ಅಂತ ತಿಳ್ಕೊರಿ. ಹಿಯರ್ ಇಟ್ ವಿಲ್ ಟೆಲ್, ನೀವು ಅದ್ರದ್ದು ಡಾಕ್ಯುಮೆಂಟೇಶನ್ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಏನಂತ, ರೇಂಜ್ ರಿಟರ್ನ್ಸ್ ರೇಂಜ್ ಆಬ್ಜೆಕ್ಟ್. ಓಕೆ, ದಟ್ ರೇಂಜ್ ಆಬ್ಜೆಕ್ಟ್ ರಿಟರ್ನ್ಸ್ an object that produces the sequence of value. ಈಗ ರೇಂಜ್ ಆಬ್ಜೆಕ್ಟ್ ಇದೆಯಲ್ಲ, ರೇಂಜ್ ಆಬ್ಜೆಕ್ಟ್ದು ಡಾಟ್ ನೀವೇನಂತ ಅನ್ಬೋದು, ಡಾಟ್ ಕೌಂಟ್, ಇಂಡೆಕ್ಸ್, ಸ್ಟಾರ್ಟ್, ಸ್ಟಾಪ್, ಸ್ಟೆಪ್, ದೀಸ್ ಆರ್ ದ ಡಿಫ್ರೆಂಟ್ ಇದು ಏನಂತಾರೆ ಎಲಿಮೆಂಟ್ಸ್. ಲೈಕ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಕೌಂಟ್ ಇದೆ. ಸೊ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಸೇ ವ್ಯಾಲ್ಯೂ ಡಾಟ್ ಕೌಂಟ್. ಓಕೆ, ಆ್ಯಂಡ್ ಸಿ ಲೆಟ್ ಸಿ ವಾಟ್ ಇಟ್ ವಿಲ್ ಪ್ರಿಂಟ್. built-in method count. So it is just using that built-in method count. It is a method, so you have to use that braces because it's a method, right? It's not a variable. So count dot takes exactly one argument. Okay, so it says range daga value count ಮಾಡುತ್ತಾ. Okay, it's not exactly count of values, it will say
ಆ ಪರ್ಟಿಕ್ಯುಲರ್ ಪಾಸ್ ಮಾಡಿರೋ ವ್ಯಾಲ್ಯೂ ಅಕ್ರೆನ್ಸ್ ಎಷ್ಟಿದೆ ಅಂತ. ನೀವೀಗ 1 ಪಾಸ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ಇಟ್ ವಿಲ್ ಸೇ 1 ಇಸ್ ಅವೈಲೇಬಲ್ ಓನ್ಲಿ 1 ಟೈಮ್ ಆ ರೇಂಜ್ದೊಳಗೆ. ಓಕೆ, ಆ ಥರ. ಈ ರೇಂಜ್ ಅನ್ನೋದು ಏನಿದೆಯಲ್ಲ, ರೇಂಜ್ ಅನ್ನೋದು ಇಟ್ ಈಸ್ ರಿಟರ್ನಿಂಗ್ ದ ರೇಂಜ್ ಆಬ್ಜೆಕ್ಟ್. ಆ ರೇಂಜ್ ಆಬ್ಜೆಕ್ಟ್ ನಾವು ಡೈರೆಕ್ಟ್ ಪ್ರಿಂಟ್ ಮಾಡಕ್ ಬರ್ತಿಲ್ಲ. ನಾವು ಇದನ್ನ ಡೈರೆಕ್ಟ್ ಪ್ರಿಂಟ್ ಅಂತಂದ್ರೆ ಏನಾಗ್ತಿದೆ, ಆ ಫಂಕ್ಷನ್ದನ ರೇಂಜ್ ಆಬ್ಜೆಕ್ಟ್ ಇದೆಯಪ್ಪ ಅಂತ ಪ್ರಿಂಟ್ ಆಗ್ತಿದೆ. ಬಟ್ ಹವೆವರ್ ದಿಸ್ ಇಸ್ ಸಚ್ ಅ ಸ್ಪೆಷಲ್ ಥಿಂಗ್ ದಟ್ ಯು ಕ್ಯಾನ್ ಸೇ ಫಾರ್ ಐಟಮ್ ಇನ್ ವ್ಯಾಲ್ಯೂಸ್. ವ್ಯಾಲ್ಯೂ ಅಂತಿದೆ, ಇದನ್ನು ಪ್ಲೂರಲ್ ಮಾಡೋಣ, ವ್ಯಾಲ್ಯೂಸ್. ಓಕೆ, ವ್ಯಾಲ್ಯೂಸ್ ಅಂತ ಪ್ಲೂರಲ್ ಮಾಡೋಣ. ಈ ಥರ ಮಾಡಿದಾದ್ಮೇಲೆ ದೆನ್ ಇಫ್ ಯು ಸೇ ಪ್ರಿಂಟ್, ಆಮೇಲೆ ಇಲ್ಲಿ ನೆನ್ಪಿಟ್ಕೋರಿ, ಇಲ್ಲಿ ಈ ವೇರಿಯೇಬಲ್ ಹೆಸರು ಇದೆಯಲ್ಲ, ನಾವು ಜನರಲಿ ಫಾರ್ ಲೂಪ್ ಬರೆಯುವಾಗ ಸಿ ಪ್ರೋಗ್ರಾಮಿಂಗ್ದಾಗ ಹೆಂಗೆ ಬರಿತೀವಿ, ಹಿಂಗೆ ಬರಿತೀವಲ್ಲ, ಫಾರ್ ಇಂಟ್ ಇಂಡೆಕ್ಸ್. ನಾವಿಲ್ಲಿ ಡೇಟಾ ಟೈಪ್ ಕೊಡ್ತೀವಿ ಅದಕ್ಕೆ, ಇಂಟ್ ಇಂಡೆಕ್ಸ್ ಅಂತ, ರೈಟ್. ಆಮೇಲೆ ಇಲ್ಲಿ ಸೆಮಿಕೋಲನ್ ಹಾಕಿ ಆಮೇಲೆ ಏನಂತೀವಿ, ಇಂಡೆಕ್ಸ್ ಲೆಸ್ ದೆನ್ 10, ರೈಟ್. ಆ್ಯಂಡ್ ದೆನ್ ಇಂಡೆಕ್ಸ್ ಪ್ಲಸ್ ಪ್ಲಸ್ ಅಂತ ಬರಿತೀವಿ ಸಿ ಒಳಗೆ ಬರಿಬೇಕಾದ್ರೆ. ಇಲ್ಲಿ ಏನು ಮಾಡಾಕ್ತೀವಿ, ದಿಸ್ ಹೋಲ್ ಥಿಂಗ್ ಇಸ್ ಕಾಂಪ್ರೆಸ್ಡ್ ಇನ್ ಟು ಜಸ್ಟ್ ದಿಸ್ ಸ್ಮಾಲ್ ಥಿಂಗ್. ಬಿಕಾಸ್ ದಿಸ್ ವ್ಯಾಲ್ಯೂಸ್ ಬದಲಿ ನಾವಿಲ್ಲಿ ಏನು ಮಾಡಿದ್ವಿ, ಇದು ರೇಂಜ್ ಫಂಕ್ಷನ್ ಹಿಂಗೂ ಬರಿಬೋದು, ಇಲ್ಲ ಹಿಂಗೂ ಬರಿಬೋದು. ನೀವು ಡೈರೆಕ್ಟಾಗಿ ಇಲ್ಲೇನ ರೇಂಜ್, ಇಲ್ಲೇನ ಏನಂತ ಬರಿಬೋದು, ಈ ವ್ಯಾಲ್ಯೂಸ್ ಐತಲ್ಲ ಅಲ್ಲೇನ ನೀವು ಏನಂತ ಬರಿಬೋದು, ರೇಂಜ್ 10 ಅಂತ ಬರಿಬೋದು. ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಇಲ್ಲಿ ಒಂದು ಬೇರೆಯಾದ ವೇರಿಯೇಬಲ್ದಾಗ ಬರ್ದಿದ್ದನ್ನು ಇದಕ್ಕೆ ಸೆಟ್ ಮಾಡ್ಬೋದು, ಕರೆಕ್ಟಾ. ಸೊ ಏನಾಗುತ್ತಂದ್ರೆ ಇಲ್ಲೀಗ ಒಂದೊಂದು ಐಟಮ್ ಬರ್ತಾವೆ, ಇದ್ರೊಳಗೆ ಒಂದೊಂದು ಐಟಮ್ ಬರ್ತಾವ, ನೀವು ಅದನ್ನು ವ್ಯಾಲ್ಯೂನ ರೀಡ್ ಮಾಡಿ ಪ್ರಿಂಟ್ ಮಾಡ್ಬೋದು. ಸೊ ಲೆಟ್ಸ್ ರನ್ ದಿಸ್ ಒನ್. ಇಲ್ಲಿ ನೋಡ್ರಿ, ಇಲ್ಲಿ ನಾವು ರೇಂಜ್ ಆಫ್ 10 ಅಂತ ಕೊಟ್ಟಾಗ ಏನಂತ ಬಂತು, ಎಲ್ಲಿಂದ ಶುರು ಆಯಿತು, 0ದಿಂದ ಶುರು ಆಗ್ತೈತೆ ಯಾವಾಗಲೂ. 0ದಿಂದ ಇನ್ಕ್ರಿಮೆಂಟ್ ಹಾಕೊಂತು ಆ ಮ್ಯಾಕ್ಸ್ ನೀವೇನು ವ್ಯಾಲ್ಯೂ ಕೊಟ್ಟಿರಲ್ಲ 10, ದಟ್ -1 ಮಟ ಪ್ರಿಂಟ್ ಆಗ್ತೈತಿ. ನೀವು 10 ಕೊಟ್ರೆ ಅಂದ್ರೆ 9 ಮಟ, ಬಟ್ ಇಂಡೆಕ್ಸ್ ವಿಲ್ ಸ್ಟಾರ್ಟ್ ಅಟ್ 0. ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೀವು ರೇಂಜ್ ಅಂತ ಕೊಟ್ಟಾಗ ನೀವು ಏನೂ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಈ ಥರ ಆಗತ್ತೆ. ಓಕೆ, ಆದ್ರೆ ನೀವು ಏನಾರ ಸ್ಪೆಸಿಫೈ ಮಾಡಿದ್ರಿ ಅಂದ್ರೆ ಹೆಂಗಾಗತ್ತೆ, ನಾ ಏನು ಮಾಡ್ತೀನಿ, ಈಗ ಬೇರೆ ಬೇರೆ ಲೂಪ್ ಬರೋದು ತೋರಿಸ್ತೀನಿ ನಿಮಗೆ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಚೇಂಜ್ ಇಟ್ ಹಿಯರ್ ಸೊ ದಟ್ ವಿ ವಿಲ್ ರಿಪೀಟ್ ದಟ್ ಕೋಡ್ ಅಗೇನ್ ಆ್ಯಂಡ್ ಶೋ ಇಟ್ ಟು ಯು. ಓಕೆ, ಸೊ ಇದೇ ಫಾರ್ ಲೂಪನ್ನು ಈಗ ಇಲ್ಲಿ ಇನ್ನೊಂದು ರೀತಿ, ಇಲ್ಲಿ ಇನ್ನೊಂದು ರೀತಿ ಈ ಥರ ಬರೆಯೋಣಂತ. ಇಲ್ಲಿ ನೀವು ಫಸ್ಟ್ ಏನಿದೆ ನೋಡ್ರಿ, ಇಲ್ಲಿ ಸ್ಟಾರ್ಟ್, ಸ್ಟಾಪ್ ಆ್ಯಂಡ್ ಸ್ಟೆಪ್ ಅಂತಿದೆ. ಸೊ ಸ್ಟಾರ್ಟ್ 0, ಸ್ಟಾಪ್ 10 ಆ್ಯಂಡ್ ಸ್ಟೆಪ್ ಈಸ್ 1. ಸ್ಟೆಪ್ ಅಂದ್ರೆ ನೀವು ಎಷ್ಟು ಜಾಸ್ತಿ ಮಾಡತ್ತೀರಿ ಅಂತಂದಂಗೆ, ಆಯಿತಾ. ಆಮೇಲೆ ಇಲ್ಲಿ ಇನ್ನೊಂದು ಏನಂತ ನೀವು ಬರಿಬೋದು, ಇದ್ರೊಳಗೆ ಮತ್ತೆ ಇದಕ್ಕೆ ಮೆಥಡ್ ಓವರ್ಲೋಡಿಂಗ್ ಅಂತಾರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಒಳಗೆ. ಸೊ ಹಿಯರ್ ಇಟ್ ವಿಲ್ ಸೇ ಸ್ಟಾಪ್, ಓನ್ಲಿ ಸ್ಟಾಪ್ ಕೊಡ್ಬೋದು. ಸೊ ಓನ್ಲಿ ಸ್ಟಾಪ್ ನೀವು ಕೊಟ್ರಿ. ದೆನ್ ಇಫ್ ಯು ವಾಂಟ್ ಟು ಗಿವ್, ದೇರ್ ಆರ್ ಓನ್ಲಿ 2 ಆಪ್ಷನ್ಸ್ ಹಿಯರ್. ಒಂದೇನು ಬರೀ ಸ್ಟಾಪ್ ಕೊಡ್ಬೋದು ನೀವು, ಇಲ್ಲಂದ್ರೆ ನೀವೇನು ಕೊಡಬೇಕು, ಸ್ಟಾರ್ಟ್, ಸ್ಟಾಪ್ ಮತ್ತು ಸ್ಟೆಪ್, ಇವು 3 ಕೊಡಬೇಕಾಗ್ತೈತಿ. ಓಕೆ, ಸೊ ಹಿಯರ್ one way is to do this. The other way you can also say, now I'll show another example where you will say it will start at 1 and it will stop at 10 and it will increment by 2. This is also another example. You can do it this way also. ನೀವು ಉಲ್ಟಾನು ಬರಿಬೋದು ಅಂತ ಹೇಳಿದ್ನಲ್ಲ. ಸೊ ಉಲ್ಟಾ ಹೆಂಗೆ ಬರೀತೀರಿ, ಸ್ಟಾರ್ಟ್ಗನ ನೀವು 1 ಮಾಡಬೇಡ್ರಿ, ಸ್ಟಾರ್ಟ್ 10 ಮಾಡ್ರಿ. ಸ್ಟಾಪ್ ಎಲ್ಲಿಗೆ ಮಾಡ್ರಿ, 1ಗೆ ಮಾಡ್ರಿ. ಇದು -1 ಮಾಡ್ರಿ. ಸೊ ಈ ರೀತಿ ಯು ಕ್ಯಾನ್ ರೈಟ್ ಇಟ್ ಇನ್ ವೆರಿ ವೆರಿ ಡಿಫ್ರೆಂಟ್ ವೇ. ಸೊ ಈಗ ಇದನ್ನೇನು ಮಾಡೋಣ, ಡಿಬಗ್ ಮಾಡಿ ನೋಡೋಣ ಅಂತ ಒಂದೊಂದು ಫಂಕ್ಷನ್. ಸೊ ಈಗ ಫಸ್ಟ್ಗೆ ಬಂದ್ವಿ, ಇಲ್ಲೇನಾಗುತ್ತೆ, ಇಲ್ಲೇನು ಮಾಡ್ತಿದ್ವಿ, ಬರೀ ರೇಂಜ್ ಆಫ್ 10 ಅಂತಿದೀವಲ್ಲ. ಸೊ ವಾಟ್ ವಿಲ್ ಹ್ಯಾಪನ್ ಹಿಯರ್, ಸೊ ಇಟ್ ವಿಲ್ ಗೋ 1 2 3 4 ಐಟ್ರೇಟಿವ್ಲಿ ಈ ಥರ ಹೋಗುತ್ತಿದ್ದು, ಆಯಿತಾ. ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ, ವಿಲ್ ರನ್ ಇಟ್ ಟಿಲ್ ಹಿಯರ್. ಸೊ ಇದು ಎಲ್ಲಿ ಮಟ್ಟ ರನ್ ಆಯ್ತು, ಈಗ ಇಲ್ಲಿ ಬ್ರೇಕ್ ಪಾಯಿಂಟ್ ತೆಗೆಯೋಣಂತ ತೆಗೆದು ಲೆಟ್ಸ್ ಎಕ್ಸಿಕ್ಯೂಟ್ ಇಟ್ ಟಿಲ್ ಹಿಯರ್. ಸೊ ವೆನ್ ವಿ ಸೈಡ್ range of 10, what happened, it printed from 0 to 9. Then 1 to 10 with increment of 2 ಅಂತ ಬರ್ದೀವಿ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ನೋಡ್ರಿ. ಈಗ ಅದಕ್ಕಿಂತ ಮೊದಲು ಇದನ್ನು ನೋಡೋಣ ಅಂತ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ, ಐ ವಾಂಟ್ ಯು ಟು ರನ್ ಆ್ಯಂಡ್ ಸಿ ಇಟ್. ಓಕೆ,
ಇಲ್ಲಿ ನೋಡ್ರಿ, ಇಲ್ಲೂ 0 ಜನರೇಟ್ ಆಯಿತು, 1 ಜನರೇಟ್ ಆಯಿತು, 2 ಆಯಿತು, 3 ಆಯಿತು. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಡೂಯಿಂಗ್ ವಾಟ್ ಯುವರ್ ಅರ್ಲಿಯರ್ ಲೈನ್ ಡಿಡ್. ನೀವು ಬರೀ ರೇಂಜ್ ಆಫ್ 10 ಅಂತ ಏನು ಬರ್ದಿದ್ರಲ್ಲ, ಈಗ 9 ಇದೆ, ಆದ್ಮೇಲೆ ಸ್ಟಾಪ್ ಆಯಿತು. ಸೊ ದ ಫಸ್ಟ್ ಈ ಲೂಪಿಗೂ ಏನು ವ್ಯತ್ಯಾಸ ಇಲ್ಲ, ಎಕ್ಸಾಕ್ಟ್ಲಿ ಸೇಮ್ ಬಂತು. ಸೊ ನೀವು ಅವಾಗ ಅನ್ಬೋದಲ್ಲ, ಹಂಗಿದ್ರೆ ಮತ್ತು ಸುಮ್ಮನೆ ಇದು ಎಕ್ಸ್ಟ್ರಾ 2 ಕ್ಯಾರೆಕ್ಟರ್ ಎದಕ್ಕೆ ಬರೆಯಾಕ್ತೀರಿ ಅಂತಂದು. ಐ ವಾಂಟೆಡ್ ಟು ಡೆಮಾನ್ಸ್ಟ್ರೇಟ್ ಟು ಯು ದ್ಯಾಟ್ ದಿಸ್ ರೇಂಜ್ ಫಂಕ್ಷನ್ ಒಳಗೆ 2 ಫಂಕ್ಷನ್ ಅದಾವ. ಒಂದು ಆರ್ಗ್ಯುಮೆಂಟ್ ತಗೊಳುತ್ತಾ ವಿತ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅನದರ್ ಒನ್ ಟೇಕ್ಸ್ ಸ್ಟಾರ್ಟ್, ಸ್ಟಾಪ್ ಆ್ಯಂಡ್ ಎಷ್ಟು ಅದನ್ನು ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡ್ತೀರಿ ಅದನ್ನು ತಗೊಳುತ್ತೆ. ಸೊ 10 ಅಂತ ಬರೀದು ಒಂದು, ಆರ್ 0,10,1 ಅಂತ ಬರೀದು ಒಂದು. 0ದಿಂದ ಶುರು ಮಾಡ್ರಿ, ಮ್ಯಾಕ್ಸ್ ವ್ಯಾಲ್ಯೂ 10 ಅಂದ್ರೆ 10 - 1 9 ಮಟ್ಟ ಹೋಗ್ರಿ, ಆ್ಯಂಡ್ ಇನ್ಕ್ರಿಮೆಂಟ್ ಬೈ 1 ಅಂತಂದು. ಸೊ ಹಂಗಿದ್ರೆ ಈಗ ಇದ್ರದ್ದು ಏನು ಔಟ್ಪುಟ್ ಬರುತ್ತೆ ಹೇಳ್ರಿ, 1 10 2 ಅಂತ ಬರ್ದೀವಲ್ಲ, ಇದ್ರ ಔಟ್ಪುಟ್ ಏನು ಬರುತ್ತೆ ನೋಡ್ರಿ. ಫಸ್ಟ್ ಏನು ಬಂತು, ರೇಂಜ್ ವ್ಯಾಲ್ಯೂ ಐಟಮ್ 1 ಬಂತು, ಅದಾದಮೇಲೆ 3 ಬಂತು, 1ಗೆ 2 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು. ಸೊ ಇಟ್ ವಿಲ್ ಸ್ಟಾರ್ಟ್ ಆಲ್ವೇಸ್ ಎಟ್ ನಿಮ್ದು ಯಾವ ನಂಬರ್ ಶುರು ಐತಲ್ಲ 1 ಶುರು ಮಾಡತ್ತೀರಿ. ಸೊ 1ಗೆ ಶುರು ಆಯಿತು, 1 + 2 ಏನಾಯಿತು, 3 ಬಂತು. ಇಲ್ಲಿ ಬಾಟಮ್ದಾಗ ನೋಡ್ರಿ, ಇಲ್ಲಿ 3 ಬಂತು, ರೈಟ್. ಸೊ ಯು ಗಾಟ್ 3. ದೆನ್ ನೆಕ್ಸ್ಟ್ ಏನಾಯಿತು, ಯು ಗಾಟ್ 5. 3 + 2 is 5. ಸೊ ಈ ರೀತಿ 7 ಆ್ಯಂಡ್ 9. ಈಗ 9 ಆದಮೇಲೆ ಇದೇನಾಗುತ್ತೆ, ಮುಂದೆ ಹೋಗುತ್ತಾ ಸ್ಟಾಪ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಯಾಕಂದ್ರೆ 9 + 2 is 11 and 11 is greater than 10, so it will not go. It has come out of the loop, correct? Now this is the reverse example. ಅಂದ್ರೆ ಮ್ಯಾಕ್ಸ್ ವ್ಯಾಲ್ಯೂ 10 ಇದೆ, ಮಿನ್ ವ್ಯಾಲ್ಯೂ 1 ಇದೆ, ರೈಟ್, ಆ್ಯಂಡ್ -1 ವರೆಗೂ. ಸೊ ಇದು ಹೆಂಗೆ ವರ್ಕ್ ಆಗುತ್ತಾ. ಸೊ ಫಸ್ಟ್ 10 ಬಂತು, ಆಮೇಲೆ 9 8 7 6 5 4 3 2 ಆ್ಯಂಡ್ 1ಗಿಂತ ಕಡಿಮೆ. ಅಂದರೆ 1ಗಿಂತ ಕಡಿಮೆ ಅಂದರೆ 0 ಅಲ್ಲ ಇಲ್ಲಿ, ಸಿನ್ಸ್ ಯು ಆರ್ ಕಮಿಂಗ್ ರಿವರ್ಸ್, ರೈಟ್. ಸೊ ಇಟ್ ವಿಲ್ ಡೂ ರಿವರ್ಸ್, ಅವಾಗ 2 ಸ್ಟಾಪ್ ಆಗುತ್ತೆ. ಸೊ 1ಗಿಂತ ಕಡಿಮೆ ಅಂದರೆ ಇಟ್ ವಿಲ್ ನಾಟ್ ಗೋ ಲೈಕ್ ಟು 0. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದ ಅದರ್ ಒನ್. ಓಕೆ, ಇದು ಸಿ ಒಳಗೆ ಇದ ಲೂಪನ್ನ ನೀವು ಸಿ ಒಳಗೆ ಬರೆದ್ರೆ ಯಾವ ರೀತಿ ಬರಿತೀರಿ. ಸೊ ಸಿ ಒಳಗೆ ಇದು ಹೆಂಗಾಗುತ್ತೆ, ಸೇಮ್ ಥಿಂಗ್. ಫಾರ್ ಯು ವಿಲ್ ಸೇ ಇಂಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 10 and index greater than 1 and index minus. ಅಲ್ಲಿ ಬರೆದ್ರೆ ಈ ಥರ ಇರುತ್ತೆ, ಪೈಥಾನ್ದಾಗ ಬರೆದ್ರೆ ಈ ಥರ ಇರುತ್ತೆ. ದ್ಯಾಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಓಕೆ, ಆಮೇಲೆ ಈಗ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ದ್ಯಾಟ್ ಈಸ್ ವೆರಿ 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 ಸಿಂಪಲ್. ಹೆಂಗಪ್ಪ ಅಂತಂದ್ರೆ, ಲೆಟ್ಸ್ ಸೇ ಯು ಕ್ರಿಯೇಟ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು ಮಹೇಶ್, ಸಂಗೀತ, ಅಮಿತ್, ಸುಶೀಲ್. ಆ್ಯಂಡ್ ಇಲ್ಲೇನು ಬರೀತೀರಿ ಈಗ, ಫಾರ್ ಸ್ಟೂಡೆಂಟ್ ಇನ್ ಸ್ಟೂಡೆಂಟ್ಸ್ ಇಷ್ಟು ಬರೆದು ಯು ವಿಲ್ ಸೇ ಪ್ರಿಂಟ್ ಸ್ಟೂಡೆಂಟ್. ನೀವು ಅನ್ಬೋದು ಫಾರ್ ಲೂಪ್ ಏನು ಬರೀ ಪ್ರಿಂಟ್ ಮಾಡೋಕ್ಕೆ ಬರೀತಾರೆ ಅಂತಿಲ್ಲ. ಆ್ಯಕ್ಚುಲಿ ನಿಮ್ಮ ಪ್ರೋಗ್ರಾಮ್ ಲಾಜಿಕ್ದೊಳಗೆ ನಿಮ್ಮ ಪ್ರಾಜೆಕ್ಟ್ದಾಗ ಯು ವಿಲ್ ನಾಟ್ ಯೂಸ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್. ನೀವು ಆ್ಯಂಡ್ರಾಯ್ಡ್ ಆ್ಯಪ್ದಾಗ ಡೆವಲಪ್ ಮಾಡುವಾಗ, ವೆಬ್ಸೈಟ್ ಡೆವಲಪ್ ಮಾಡುವಾಗ ಪ್ರಿಂಟ್ ಎಲ್ಲಿ ಯೂಸ್ ಆಗಲ್ಲ. ಪ್ರಿಂಟ್ ಬರೀ ಕೋಡಿಂಗ್ ಕಲಿಯೋ ಟೈಮ್ನಾಗ ಅದು ಏನು ಔಟ್ಪುಟ್ ಬರತೈತಿ ಅಂತ ಇದು ಲಾಗಿಂಗ್ ಮೆಕ್ಯಾನಿಸಮ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಫಾರ್ ಲೂಪ್ ಬರೀ ಪ್ರಿಂಟ್ ಬರೆಯೋಕೆ ಯೂಸ್ ಮಾಡ್ತಾರೆ ಅಂತಂದು. ಓಕೆ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಒಳಗೆ ನಾವು ಪ್ರಿಂಟ್ ಯೂಸ ಮಾಡೋಂಗಿಲ್ಲ. ಹಾಂ, ಸೊ ಈಗ ಇಲ್ಲಿ ನೋಡ್ರಿ ಇದು ಹೆಂಗೆ ವರ್ಕ್ ಆಯ್ತು. ಇಲ್ಲಿ ಯು ಕ್ಯಾನ್ ಸಿ ದಟ್ ನಾವು ಯಾವ ಆರ್ಡ್ರ್ನಾಗ ಇಲ್ಲಿ ಏನು ಹಾಕಿದ್ವಿ, ಮಹೇಶ್, ಸಂಗೀತ, ಅಮಿತ್ ಅಂತಂದು. ಯು ಕ್ಯಾನ್ ಸಿ ದಟ್ ಇಟ್ ರೆಡ್ ಒಂದು ಐಟಮ್. ನಾ ಬೇಕಿದ್ರೆ ಇದನ್ನ ಒಂದ್ಸರಿ ಡಿಬಗ್ ಮಾಡಿ ತೋರಿಸ್ಬಿಡ್ತೀನಿ, ಸೊ ದಟ್ ಯು ಹ್ಯಾವ್ ಅಮೇಝಿಂಗ್ ಕ್ಲಾರಿಟಿ. ಸೊ ಇಲ್ಲೇನು ಬಂತು, ಸ್ಟೂಡೆಂಟ್ ಲಿಸ್ಟ್ ಇದೆ. ಸ್ಟೂಡೆಂಟ್ ಲಿಸ್ಟ್ದಾಗ ಎಲ್ಲರೂ ಅದಾರ, ಎಲ್ಲ ನೀವೇನು ವೇರಿಯೇಬಲ್ಸ್ ಹಾಕಿರಲ್ಲ, ಆಲ್ ದ ವೇರಿಯೇಬಲ್ಸ್ ಆರ್ ದೇರ್, ರೈಟ್. ಬಟ್ ಹಿಯರ್ ವಾಟ್ ವಿ ಸೆಡ್, ಯು ರೀಡ್ ದಿಸ್ ಒನ್ ಐಟಮ್ ಎಟ್ ಅ ಟೈಮ್ ಆ್ಯಂಡ್ ಕಾಪಿ ದಟ್ ವ್ಯಾಲ್ಯೂ ಟು ಸ್ಟೂಡೆಂಟ್ ವೇರಿಯೇಬಲ್. ಸೊ ಇದು ಸ್ಟೂಡೆಂಟ್ ವೇರಿಯೇಬಲ್ ರೀಡ್ ಆಯಿತು. ಈಗ ನೋಡ್ರಿ, ಇಲ್ಲಿ ವಾಚ್ನಾಗ ಹೋಗಿ ಆ್ಯಡ್ ಮಾಡ್ರಿ. ವಾಚ್ನಾಗ ಹೋಗಿ ಈ ಥರ ಸ್ಟೂಡೆಂಟ್ ಅಂತ ಆ್ಯಡ್ ಮಾಡಿದ್ರಿ ಅಂದ್ರೆ ಏನಾಗುತ್ತೆ, ಯು ಕ್ಯಾನ್ ಸಿ ದ ವ್ಯಾಲ್ಯೂಸ್ ಮಹೇಶ್. ಆ್ಯಂಡ್ ನಾವು ನೀವು ನೆಕ್ಸ್ಟಿಗೆ ಹೋದ್ರಿ ಅಂದ್ರೆ ಇಟ್ ಚೇಂಜಸ್ ಟು ಸಂಗೀತ. ನೆಕ್ಸ್ಟಿಗೆ ಹೋದ್ರಿ ಅಂದರೆ ಇಟ್ ಚೇಂಜಸ್ ಟು ಅಮಿತ್. ನೆಕ್ಸ್ಟಿಗೆ ಹೋದ್ರಿ ಅಂದರೆ ಇಟ್ ಚೇಂಜಸ್ ಟು ಸುಶೀಲ್, ರೈಟ್. ಸೊ ದಿಸ್ ಇಸ್ ಹೌ ಯು ರೀಡ್ ಇಟ್
ಫ್ರಮ್ ದಿಸ್. ಆ್ಯಂಡ್ ಅಗೇನ್ ಇದ್ರ ಕೆಳಗೆ ನೀವು ಹಂಗೆ ನೀವು ಏನಂತಾರೆ, ಯು ಕ್ಯಾನ್ ರೈಟ್ ಅಗೇನ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈ ಫಾರ್ ಲೂಪ್ ಕೆಳಗೆ ಏನು ಒಂದೇ ಲೈನ್ ಬರೀತಾರಂತ, ಯು ಕ್ಯಾನ್ ಕೀಪ್ ರೈಟಿಂಗ್ ವಾಟ್ ಎವರ್ ನಂಬರ್ ಆಫ್ ಲೈನ್ಸ್ ಯು ವಾಂಟ್, ರೈಟ್? ಈ ಥರ ಬರಿಬೋದು. ಇಲ್ಲಾಂದ್ರೆ ಆ ಸ್ಟೂಡೆಂಟ್ದು ಡಾಟ್ ನೀವು ಏನು ಮಾಡ್ಬೋದು, ಅದನ್ನು ಫಾರ್ಮ್ಯಾಟ್ ಮಾಡ್ಬೋದು, ಅಥವಾ ಅದನ್ನು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡ್ಬೋದು. ಸೊ ಯು ಕ್ಯಾನ್ ಡೂ ಮೆನಿ ಥಿಂಗ್ಸ್ ವಾಟ್ ಎವರ್ ಯು ವಾಂಟ್ ಟು ಡೂ ಹಿಯರ್, ಆ್ಯಂಡ್ ದೆನ್ print that, right? I'll show one more example. Student dot upper. See, ಇದು student dot upper ಏನಿದೆ, this is the function, prints the values to a stream, return a copy of the string converted to upper case. ಈಗ ನೋಡ್ರಿ, ಈಗ ಇದನ್ನ ರನ್ ಮಾಡಿದ್ವಿ ಅಂತ ತಿಳ್ಕೊರಿ, ಎಲ್ಲ ಹೆಸರು ಏನಾಗ್ತಾವ ಅಪ್ಪರ್ ಕೇಸ್ನೇ ಪ್ರಿಂಟ್ ಆಗ್ತಾವ. ಇಲ್ಲಿ ನೋಡ್ರಿ, ಮೊದಲು ಇದು ಮಹೇಶ್ ಅಂತ ಲೋವರ್ ಕೇಸ್ನೇ ಪ್ರಿಂಟ್ ಆಯ್ತಾ, ಸೆಕೆಂಡ್ ಅಪ್ಪರ್ ಪ್ರಿಂಟ್ ಆಯ್ತು. ಸಂಗೀತ ಅಂತ ಲೋವರ್ದಾಗ ಪ್ರಿಂಟ್ ಆಯ್ತಾ, ಇಲ್ಲಿ ಅಪ್ಪರ್ ಕೇಸಲ್ಲಿ ಪ್ರಿಂಟ್ ಆಯ್ತು. ಈ ರೀತಿ. ಸೊ ಯು ಕ್ಯಾನ್ ರೈಟ್ ಮಲ್ಟಿಪಲ್ ಲೈನ್ಸ್ ಆಫ್ ಕೋಡ್ ಲೈಕ್ ಇನ್ ದ ಫಾರ್ ಲೂಪ್. ನೀವು ಹೆಂಗೆ ಬೇರೆ ಬ್ಲಾಕ್ಸ್ನಾಗ ಬರೀತಿರಲ್ಲ ಹಂಗೆ. ಓನ್ಲಿ ಥಿಂಗ್ ಇಸ್ ದಿಸ್ ಇಂಡೆಂಟೇಷನ್. ನೀವೇನಾರ ಇದನ್ನ ಹಿಂಗೆ ಬರೆದ್ರಿ ಅಂದ್ರೆ ಏನಾಗ್ತೈತೆ ನೋಡ್ರಿ, ಈಗ ಇದು ಹಿಂಗೆ ಬರೋದು ನೀವು ರನ್ ಮಾಡಕ್ಕೆ ಹೋದ್ರಿ ಅಂದ್ರೆ ಏನಾಗುತ್ತೆ, ಇಂಡೆಂಟೇಷನ್ ಎರರ್, ಎಕ್ಸ್ಪೆಕ್ಟ್ ಅನ್ ಇಂಡೆಂಟೆಡ್ ಬ್ಲಾಕ್ ಆಫ್ಟರ್ ಫಾರ್ ಸ್ಟೇಟ್ಮೆಂಟ್ ಆನ್ ಲೈನ್ 5 ಅಂತ ಹೇಳ್ತೈತಿ. ಇದು ಆಫ್ಟರ್ ಲೈನ್ 5 ವೇರ್ ವಿ ಹ್ಯಾವ್ ಅ ಫಾರ್ ಲೂಪ್, ಅದಾದ್ಮೇಲೆ ಇಲ್ಲೊಂದು ಇಂಡೆಂಟೆಡ್ ಲೈನ್ ಇರಬೇಕು ಅಂತ ಹೇಳ್ತೈತೆ ಅದು. ಸೊ ಇಲ್ಲಿ ನೀವು ಒಂದು ಟ್ಯಾಬ್ ಕೀ ಯೂಸ್ ಮಾಡಿ ಈ ಥರ ಬರಲಿಲ್ಲ ಅಂದ್ರೆ ನಿಮ್ದು ಇಂಟರ್ಪ್ರಿಟರ್ ಎರರ್ ಕೊಡುತ್ತೆ ಈ ಥರ. ಓಕೆ, ಸೊ ಲೆಟ್ ಮೀ ಸಿ ದ ನೋಟ್ಸ್ ಆ್ಯಂಡ್ ಸಿ ಇಫ್ ವಿ ಮಿಸ್ಡ್ ಎನಿಥಿಂಗ್, ಆ್ಯಂಡ್ ದೆನ್ ವಿಲ್ ಡೆಮಾನ್ಸ್ಟ್ರೇಟ್ ದ್ಯಾಟ್ ಆಲ್ಸೋ. ಓಕೆ, ಸೊ ಐಟ್ರೇಷನ್ ಆಯ್ತಾ, ಐಟ್ರೇಷನ್ ಆರ್ ಸೆಟ್, ಟೂಪಲ್, ಇವೆಲ್ಲ ಏನು ಡಿಫ್ರೆನ್ಸ್ ಇಲ್ರಿ. ಈಗ ಉದಾಹರಣೆಗೆ ನೀವು ಟ್ಯೂಪಲ್ ಒಳಗೆ ಮಾಡತ್ತಿದ್ರಿ, ದಿಸ್ ಇಸ್ ದ ಟ್ಯೂಪಲ್ ಅಂಡ್ ಡೇಟಾ ಸ್ಟ್ರಕ್ಚರ್ ಇದೆ, ಅದು ಮುಂದೆ ಕಲಿತೀರಿ ನೀವು ಡೇಟಾ ಸ್ಟ್ರಕ್ಚರ್ನಾಗ. ಅವು ಎಲ್ಲದಕ್ಕೂ ಇದು ಕಲರ್ ಅಂತ ಒಂದಿದೆ, ಕಲರ್ದೊಳಗೆ ಇದು ಕಲರ್ ಅಂತ ಬರಿತೀರಿ, ಇಲ್ಲಿ ಕಲರ್ಸ್ ಅಂತ ಬರಿತೀರಿ, ಅಷ್ಟು ಡಿಫ್ರೆನ್ಸ್. ಅದಾದ್ಮೇಲೆ ಸೆಟ್ ಇದ್ರೆ, ಡಿಕ್ಷನರಿ ಇದ್ರೆ, ಇದು ಏನೂ ಡಿಫ್ರೆನ್ಸ್ ಆಗಲ್ಲ. ಯು ವಿಲ್ ಓನ್ಲಿ ಐಟ್ರೇಟ್ ಇಟ್ ಲೈಕ್ ದ್ಯಾಟ್. ನಾ ಡೇಟಾ ಸ್ಟ್ರಕ್ಚರ್ಸ್ ಹೇಳ್ಕೊಡುವಾಗ ಇದನ್ನು ಫಾರ್ ಲೂಪ್ಲಿ ಹೆಂಗೆ ಐಟ್ರೇಟ್ ಮಾಡಿ ರೀಡ್ ಮಾಡ್ಬೇಕಂತ ಹೇಳ್ಕೊಟ್ಟಿರ್ತೀನಿ. ಆಮೇಲೆ ಇನ್ನೊಂದು ಏನು ಬರುತ್ತೆ ಇಲ್ಲಿ, ನೆಸ್ಟೆಡ್ ಫಾರ್ ಲೂಪ್ಸ್. ನೆಸ್ಟೆಡ್ ಫಾರ್ ಲೂಪ್ ಅಂದ್ರೆ ಒಂದು ಫಾರ್ ಲೂಪ್ ಒಳಗೆ ಇನ್ನೊಂದು ಫಾರ್ ಲೂಪ್ ಬರೆಯೋದು ಹೆಂಗೆ ಅಂತಂದು. ಸೊ ಅದ್ರೊಳಗನ ನೀವು ಇಂಡೆಂಟ್ ಮಾಡಿ ಇನ್ನೊಂದು ಫಾರ್ ಅಂತ ಬರೋದ್ರಿ ಅಂತ ತಿಳ್ಕೊರಿ ಈ ರೀತಿ. ಸೊ ಆಟೋಮೆಟಿಕ್ಲಿ ವಿಲ್ ಗೆಟ್ ನನ್ ಅನದರ್ ಫಾರ್ ಲೂಪ್. ಇದು ಬೆಸ್ಟ್. ನೀವು ನೆಸ್ಟೆಡ್ ಫಾರ್ ಲೂಪ್ ಎಕ್ಸಾಂಪಲ್ ಏನಂತಂದ್ರೆ ಮಲ್ಟಿಪ್ಲಿಕೇಶನ್ ಟೇಬಲ್ ಬರೀತಿರಲ್ಲ, ಅದಕ್ಕೆ ಭಾಳ ಯೂಸ್ ಆಗುತ್ತೆ. ನಾವು ಆಲ್ರೆಡಿ ನಮ್ಮದು ಅರ್ಲಿಯರ್ ಲೆಸನ್ದೊಳಗೆ ಇದನ್ನು ಕವರ್ ಮಾಡಿದ್ವಿ, ಆಯಿತಾ? ಸೊ ನೀವು ಇಲ್ಲಿ ಹೋದ್ರಿ ಅಂದ್ರೆ ನಮ್ಮ ಫೈಲ್ಸ್ ಒಳಗೆ ಫಾರ್ ಲೂಪ್ದು ಮಲ್ಟಿಪ್ಲಿಕೇಶನ್ ಟೇಬಲ್ ಇದೆ. ಸೊ ಉದಾಹರಣೆಗೆ ಇಲ್ಲಿ ಏನಂತ ಬರ್ದಿದ್ದೀನಿ ನೋಡ್ರಿ ಇಲ್ಲಿ. ಸೊ ವಿ ಹ್ಯಾವ್ ಸೆಡ್ ಫಾರ್ ಐ ಇನ್ ರೇಂಜ್ 2,11, ರೈಟ್? ಐ ಇನ್ 2,11 ಇದೆ, ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಏನು 2, ಎಲ್ಲಿ ಮಟ್ಟ 10 ಮಟ್ಟ. ಆಮೇಲೆ ಇನ್ ಫಾರ್ ಈಚ್ ಒನ್ ಆಫ್ ದೆಮ್ ವಾಟ್ ವಿ ಆರ್ ಡೂಯಿಂಗ್ ಅಗೇನ್, ವಿ ಆರ್ ಜನರೇಟಿಂಗ್ ಅ ವ್ಯಾಲ್ಯೂ ಫ್ರಮ್ 1 to 10. ವ್ಯಾಲ್ಯೂ ನೀವು 1 to 10 ಜನರೇಟ್ ಮಾಡಬೇಕಾದ್ರೆ ರೇಂಜ್ ಏನು ಕೊಡ್ಬೇಕು ನೀವು? 1 to 11 ಕೊಡ್ಬೇಕು ರೇಂಜ್. ಸೊ 1 to 11 ರೇಂಜ್ ಕೊಟ್ಟಾಗ ದೆನ್ ಇಲ್ಲಿ ಏನಂತ ಬರೀತಿದ್ದೀರಿ, ಇಲ್ಲಿ ಎಫ್ ಅಂತ ಯೂಸ್ ಮಾಡಿ ಆ ವೇರಿಯೇಬಲ್ ಅದರದ್ದು ವ್ಯಾಲ್ಯೂ ಪ್ರಿಂಟ್ ಮಾಡಾಕ್ತಾರೆ. ದಿಸ್ ಮಲ್ಟಿಪ್ಲೈಡ್ ಬೈ ದಿಸ್ ಆ್ಯಂಡ್ ಅದರದ್ದು ಆ್ಯಕ್ಚುಯಲ್ ವ್ಯಾಲ್ಯೂ ನೀವು ಮಲ್ಟಿಪ್ಲೈ ಮಾಡಿ ಪ್ರಿಂಟ್ ಮಾಡಾಕ್ತಾರೆ. ಸೊ ಈ ಕೋಡ್ ನೀವು ರನ್ ಮಾಡಿ ನೋಡಿದ್ರಂದ್ರೆ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಮದು ಮಲ್ಟಿಪ್ಲಿಕೇಶನ್ ಟೇಬಲ್ ನೋಡ್ರಿ ಎಷ್ಟು ಫಾಸ್ಟಾಗಿ ಜನ್ರೇಟ್ ಆಗುತ್ತಂತ. ಸೊ ವೆರ್ ಈಸ್ ದ ಔಟ್ಪುಟ್ ಈಸ್ ಹಿಯರ್. ಸೊ 2 into 1 2, 2 into 2 4, 2 into 3 3 6. ಸೊ ನಿಮ್ಮ ಮಲ್ಟಿಪ್ಲಿಕೇಶನ್ ಟೇಬಲ್ ಇಸ್ ಜನರೇಟೆಡ್. ನಾವು ಈ ಫಸ್ಟ್ 2 ಇದ್ದದ್ದು ಔಟರ್ ಲೂಪ್ ಜನರೇಟ್ ಆಗ್ತಿದೆ. ಫಸ್ಟ್ 2 ಇದೆಯಲ್ಲ, ಫಸ್ಟ್ 2 ಏನಾಗ್ತಿದೆ, ಇದು ಔಟರ್ ಲೂಪ್ಲೇ ಜನರೇಟ್ ಆಗ್ತಿದೆ ಇಲ್ಲಿಂದ. ಈ ನೆಕ್ಸ್ಟ್ ಈಗ 1 to 10 1 to 10 ಅಂತ ಹಗಲೆಲ್ಲ ಪ್ರತಿಯೊಂದು ಸಂಖ್ಯೆಗೆ ನೀವು ಜನರೇಟ್ ಮಾಡಬೇಕು. ಈಗ 2 ಸಂಬಂಧ 1 to 10 ಒಂದ್ಸರಿ ಮಾಡಬೇಕು, ಮತ್ತು 3 ಸಂಬಂಧ 1 to 10 ಮಾಡಬೇಕು, 4 ಸಂಬಂಧ 1 to 10 ಮಾಡಬೇಕು. ಅದು ಎಲ್ಲಿಂದ ಜನರೇಟ್ ಆಗ್ತಿದೆ? ಒಳಗೆ ಲೂಪ್ ಐತಲ್ಲ, ಸೆಕೆಂಡ್ ಲೂಪ್, ಅಲ್ಲಿಂದ ಜನರೇಟ್ ಆಗ್ತಿದೆ. ಸೊ ವೆನ್ ಐ ಸೆಟ್ ಅ ಬ್ರೇಕ್ ಪಾಯಿಂಟ್ ಹಿಯರ್ ಆ್ಯಂಡ್ ಶೋ ಇಟ್ ಟು ಯು ದಟ್ ಫಸ್ಟ್ ಒಂದು ಲೂಪ್ ಇದೆ, ಅದರದ್ದೊಂದು ಐಟ್ರೇಷನ್, ಫಸ್ಟ್ ಐಟ್ರೇಷನ್ ಇದೆ, ಅದರೊಳಗೆ ಸೆಕೆಂಡ್ ಐಟ್ರೇಷನ್, ದಟ್ ಇಟ್ ವಿಲ್ ಜನರೇಟ್ ದ ಸೆಕೆಂಡ್ ಐಟ್ರೇಷನ್. ನಾನು ನಿಮಗೆ ಇದನ್ನು ಡೈಗ್ರಾಮ್ ತೆಗೆದು ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಸೊ ನೀವೀಗ ಡಿಬಗ್ ಮಾಡೋಕೆ ಹೋದಾಗ ಇಲ್ಲಿ ನೋಡ್ರಿ, ನೀವು ಬೇಕಿದ್ರೆ ಏನು ಮಾಡಿರಿ, ಈ ಥರ ಮಾಡಿ ಇಲ್ಲಿ ವಾಚ್ನ್ಯಾಗ ಅದರದ್ದು ವ್ಯಾಲ್ಯೂಸ್ ಆ್ಯಡ್ ಮಾಡ್ಕೋರಿ. ಏನು? ಐ ಮತ್ತು ಜೆ. ಸೊ ಫಸ್ಟ್ ಏನಿದೆ, ಐ ಇದ್ದದ್ದು 2 ಇದೆ, ಜೆ ವ್ಯಾಲ್ಯೂ 1 ಇದೆ. ಸೊ ಅವಾಗ ಏನಾಗ್ತಿದೆ ನೋಡ್ರಿ, ಇಲ್ಲಿ ಫಸ್ಟ್ 2 1 2 ಪ್ರಿಂಟ್ ಆಯ್ತು ಕೆಳಗಿಲ್ಲಿ, ಆಯ್ತಾ? ನೆಕ್ಸ್ಟ್
2 2s 4. ಸೊ ಈಗ ಲೂಪ್ ಮತ್ತೆ ಫಸ್ಟ್ ಹೊಂಟಿದೇನು ಇಲ್ಲ, ಸೆಕೆಂಡ್ ಲೂಪ್ ಒಳಗನ 10 ಸರಿ ತಿರುಗುತ್ತೆ. ಸೆಕೆಂಡ್ ಲೂಪ್ 10 ಸರಿ ತಿರುಗಿದ ಮೇಲೆ ಮತ್ತೆ ಮೇಲಿನ ಲೂಪಿಗೆ ಹೋಗುತ್ತೆ. ಸೊ ಈ ಥರ 2 4 8 10 12 14 16 18 ಆ್ಯಂಡ್ 20. ಇದಾದಮೇಲೆ ದೆನ್ ಇಟ್ ವಿಲ್ ಗೋ ವೇರ್, ದೆನ್ ಇಟ್ ವಿಲ್ ಗೋ ಟು ನೆಕ್ಸ್ಟ್ ಲೂಪ್. ನೆಕ್ಸ್ಟ್ ಲೂಪ್ ಹೋದಾಗ ಏನಾಯ್ತಲ್ಲ, ಈಗ ನೆಕ್ಸ್ಟ್ ಲೂಪಿಗೆ ಬಂತು. ನೆಕ್ಸ್ಟ್ ಲೂಪಿಗೆ ಬಂದು ಅಲ್ಲಿ ವ್ಯಾಲ್ಯೂ 2 ಇಂದ ಎಲ್ಲಿಗೆ ಇನ್ಕ್ರಿಮೆಂಟ್ ಆಯಿತು, 3ಗೆ ಆಯಿತು. ಸೊ i ಇಸ್ ಈಕ್ವಲ್ ಟು ಏನಾಯ್ತು, ಈಗ 3 ಆಯಿತು. 3 ಆದಮೇಲೆ ನೆಕ್ಸ್ಟ್ ಅಗೇನ್ ಮತ್ತೀಗ ಏನಾಗುತ್ತೆ, 3 ಟೇಬಲ್ ಪ್ರಿಂಟ್ ಆಗಕ್ಕೆ ಶುರು ಆಗುತ್ತೆ. 3 ಇಂಟು 1 3 ಇಂಟು 2 3 ಇಂಟು 3 ಈ ಥರ ಪ್ರಿಂಟ್ ಆಗಕ್ಕೆ ಶುರು ಆಗುತ್ತೆ. ಕರೆಕ್ಟಾ? ಸೊ ದೆನ್ ಫೈನಲಿ ಇದು ಒಳಗಿನ ಲೂಪ್ 3 ಮುಗಿದ್ಮೇಲೆ ನೆಕ್ಸ್ಟ್ 4ಗೆ ಹೋದ್ವಿ. ಈಗ 4ದು ಆಲ್ರೆಡಿ ಶುರು ಆಯಿತು, 4ದು ರನ್ ಆಗ್ತಿದೆ. ದೆನ್ 4ದು ಮುಗಿದ್ಮೇಲೆ 4 10s 40. ಅದಾದಮೇಲೆ ನೆಕ್ಸ್ಟ್ ಇಟ್ ಗೋಸ್ ಅಗೇನ್ ಟು ದ ಟಾಪ್ ಲೂಪ್. ಓಕೆ, ಸೊ ಈ ರೀತಿ ಯು ಕ್ಯಾನ್ ರೈಟ್ ಲೂಪ್ ವಿಚ್ ಇಸ್, ಇದು ಒಳಗೆ ಲೂಪ್ ಆಗುತ್ತೆ, ಆಮೇಲೆ ಏನಾಗುತ್ತೆ ಮೇಲೆ ಹೋಗುತ್ತೆ, ಮೇಲೆ ಹೋಗಿ ಮತ್ತೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿ ಬರುತ್ತೆ. ಸೊ ದಿಸ್ ಇಸ್ ದ ನೆಸ್ಟೆಡ್ ಫಾರ್ ಲೂಪ್ ಬೆಸ್ಟ್ ಎಕ್ಸಾಂಪಲ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದನ್ನಂದ್ರೆ ಮಲ್ಟಿಪಲ್ ಪ್ಲೇಸಸ್. ಈಗ ನಿಮ್ಗೆ ಹೆಂಗಂದ್ರೆ ಕಲೆಕ್ಷನ್ ಆಫ್ ಕಲೆಕ್ಷನ್ಸ್ ಇರ್ತೈತಿ. ಸೇ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಐಟ್ರೇಟ್ ಥ್ರೂ ಲಿಸ್ಟ್ ಆಫ್ ಇದು ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಕ್ಲಾಸ್ 4. ಒಂದು ಶಾಲೆ ಐತೆಪ್ಪ, ಆ ಶಾಲೆಗೆ 1ನೇತೆಯಿಂದ 10ನೇ ಮಟ್ಟ ಸ್ಟೂಡೆಂಟ್ಸ್ ಅದಾರ. ಆ ಎಲ್ಲ ಸ್ಟೂಡೆಂಟ್ಸ್ ಒಳಗೆ ಮಹೇಶ್ ಅಂತ ಹೆಸರು ಇರೋರು ಎಲ್ಲೆಲ್ಲ ಅದಾರ ಅಂದ್ರೆ ಎಷ್ಟು ಮಂದಿ ಅದಾರ ಈಚ್ ಕ್ಲಾಸ್ನಾಗ ಅಂತ ಹುಡುಕಾಕ್ತೀರಿ. ಅಥವಾ ವಾಟ್ ಆರ್ ದ ಪೀಪಲ್, ನೀವು 10 ಕ್ಲಾಸ್ ಒಳಗೆ ಕಾಮನ್ ಹೆಸರು ಇರೋರು ಎಷ್ಟು ಮಂದಿ ಇದಾರ ಅಂತ ಹುಡುಕಾಕ್ತೀರಿ. ಸೊ ಒಂದು ಐಟ್ರೇಷನ್ನು ಈಚ್ ಕ್ಲಾಸ್ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಆಮೇಲೆ ಆ ಈಚ್ ಕ್ಲಾಸ್ನಾಗಿಂದ ಪ್ರತಿಯೊಂದು ಹೆಸರು ಓದಕ್ಕೆ ಇನ್ನೊಂದು ಇರ್ತೈತಿ. ಸೊ ದಟ್ ಈಸ್ ಅನದರ್ ಎಕ್ಸಾಂಪಲ್ ಫ್ರಮ್ ದ ರಿಯಲ್ ವರ್ಲ್ಡ್. ಈ ರೀತಿ ಆ್ಯಂಡ್ ಇನ್ನೊಂದು ಏನಂದ್ರೆ, ಈಗ ಫೋಲ್ಡರ್ ಇರ್ತೈತಿ, ಫೋಲ್ಡರ್ ಒಳಗೆ ಫೈಲ್ಸ್ ಇರ್ತಾವ. ಸೊ ಮಲ್ಟಿಪಲ್ ಫೋಲ್ಡರ್ಸ್ ಒಳಗೆ ಫೈಲ್ಸ್ ಇರ್ತಾವ. ಸೊ ಇವನ್ ದ್ಯಾಟ್ ಈಸ್ ಅನದರ್ ಎಕ್ಸಾಂಪಲ್ ಫ್ರಮ್ ದ ಇಂಡಸ್ಟ್ರಿ ದಟ್ ಯು ಕ್ಯಾನ್ ಥಿಂಕ್ ಆಫ್. ಸೊ ಲೆಟ್ ಸಿ ಏನೇನು ಇದ್ರೊಳಗೆ ಇದೆ ಅಂತ. ಬ್ರೇಕಿಂಗ್ ಔಟ್ ಆಫ್ ದ ಲೂಪ್. ಸೊ ಬ್ರೇಕ್ ಏನಂತಂದ್ರೆ, ನೀವು ಅಲ್ಲಿ ಆ ಲೂಪ್ದಿಂದ ಶಾರ್ಟ್ ಸರ್ಕ್ಯೂಟ್ ಮಾಡಿ ಎಕ್ಸಿಟ್ ಆಗ್ಬೇಕನ್ನತ್ತೀರಿ, ಅವಾಗ ಬ್ರೇಕ್ ಯೂಸ್ ಮಾಡ್ತೀರಿ. ಆಲ್ರೆಡಿ ಈ ಕಾನ್ಸೆಪ್ಟ್ನ ಇದು ಸಿ ವಿಡಿಯೋ ಒಳಗೂ ಎಕ್ಸ್ಪ್ಲೇನ್ ಮಾಡೇನಿ. ಬಟ್ ವಾಟ್ ಐ ಕ್ಯಾನ್ ಡೂ ಇಸ್ ಐ ಕ್ಯಾನ್ ಆಲ್ಸೋ ಶೋ ದ ಡೆಮೋ ಹಿಯರ್ ಆಸ್ ವೆಲ್. ಸೊ ನೀವೇನು ಈ ಲೂಪ್ ಬರೀತೀರಲ್ಲ, ಈ ಲೂಪ್ ಬರೆದಾಗನ ನೀವೇನು ಮಾಡ್ಬೋದು, ಈ ರೀತಿ ಬ್ರೇಕ್ ಮಾಡ್ಬೋದು. ಸೊ ಉದಾಹರಣೆಗೆ ಈ ಥರ ಲೂಪ್ ಇದೆ, ನಂಬರ್ ಇನ್ ರೇಂಜ್ 10 ಇದೆ. ಇಫ್ ನಂಬರ್ ಇಸ್ ಈಕ್ವಲ್ ಟು 5 ಬ್ರೇಕಿಂಗ್ ದ ಲೂಪ್ ಎಟ್ 5 ಅಂತಿದೆ. ಓಕೆ, ಇಲ್ಲ ಅಂತಂದ್ರೆ ಅದೇನು ಮಾಡುತ್ತೆ, ನಂಬರ್ನ ಪ್ರಿಂಟ್ ಮಾಡುತ್ತೆ. ರೈಟ್? ಸೊ ಲೆಟ್ಸ್ ಗೋ ಹೆಡ್ ಆ್ಯಂಡ್ ರನ್ ದಿಸ್ ಆ್ಯಂಡ್ ಸಿ. ಸೊ ಬ್ರೇಕ್ ಅನ್ನೋದು ಏನಂದ್ರೆ, ನೀವು ಆ ಲೂಪನ್ನ ಸ್ಪೆಸಿಫಿಕ್ ಕಂಡೀಷನ್ ಬಂದಾಗ ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದೆ ಹೋಗಬೇಡ ಅಂತ ಹೇಳೋರಿದ್ರಿ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಕಾರ್ದಾಗ ಏನು ಬ್ರೇಕ್ ಹೊಡಿತೀರಲ್ಲ ಹಂಗೆ ಇದ್ದಂಗೆ ಇದು. ಸೊ ಈಗ ಉದಾಹರಣೆಗೆ ಇಲ್ಲಿ 5 ನಂಬರ್ ಇದ್ದಾಗ ಬ್ರೇಕ್ ಆಗಬೇಕು ಅಂತಂದಿದೆ ರೂಲು. ರೈಟ್? ಸೊ ನೀವು ಇದನ್ನೀಗ ರನ್ ಮಾಡಿದಾಗ, ಸೊ ಇಲ್ಲಿ ನಿಮ್ಮ ನಂಬರ್ ಬಂತು ರೇಂಜ್ನಾಗ. ಸೊ ನಂಬರ್ ಈಸ್ ಈಕ್ವಲ್ ಟು 5 ಇಲ್ಲ, ನಂಬರ್ ಎಷ್ಟಿದೆ ಈಗ, ನಂಬರ್ ಈಸ್ ಈಕ್ವಲ್ ಟು 0 ಇದೆ. ಸೊ ಆಟೋಮೆಟಿಕ್ಲಿ ಇಟ್ ವಿಲ್ ಗೋ ಹೆಡ್ ಆ್ಯಂಡ್ ಪ್ರಿಂಟ್ ಇಟ್. ಸೊ ಇಟ್ ಪ್ರಿಂಟೆಡ್ 0 ಹಿಯರ್. ಓಕೆ, ಸೊ 0 ಪ್ರಿಂಟ್ ಆಯಿತು, 1 ಪ್ರಿಂಟ್ ಆಯಿತು, 2 ಪ್ರಿಂಟ್ ಆಯಿತು, 3 ಪ್ರಿಂಟ್ ಆಯಿತು, 4 ಪ್ರಿಂಟ್ ಆಯಿತು. ಈಗ ವ್ಯಾಲ್ಯೂ ಎಷ್ಟಿದೆ, 5 ಇದೆ. ರೈಟ್? ಜನರಲಿ ನಿಮ್ಮ ಲೂಪ್ ಒಳಗೆ ಏನಾಗ್ತಿತ್ತು, ಹಂಗೆ ಸ್ಪಿನ್ ಆಗ್ತಿತ್ತು ಅದು 9 ಮಟ್ಟ. ಈಗ 10 ಅಂತ ಕೊಟ್ಟಿ ಅಂದ್ರೆ 9 ಮಟ್ಟ ಆಗ್ತಿತ್ತು, 9 ಮಟ್ಟ. ಸೊ ನಾವು ಇನ್ ದಿಸ್ ಕೇಸ್ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಎಕ್ಸಾಕ್ಟ್ಲಿ ಸ್ಟಾಪ್ ಸಿನ್ಸ್ ದ ವ್ಯಾಲ್ಯೂ ಇಸ್ 5. ಈಗ ನೋಡ್ರಿ ಇಲ್ಲಿ ಕಂಟ್ರೋಲ್ ಹೆಂಗೆ ಶಿಫ್ಟ್ ಆಗ್ತೈತಿ. ಈ ಇಫ್ ಕಂಡೀಷನ್ ಟ್ರೂ ಆಯಿತು, ಸೊ ಒಳಗೆ ಬಂದ್ವಿ, ಬ್ರೇಕಿಂಗ್ ದ ಲೂಪ್ ಎಟ್ 5 ಅಂತಂದ್ವಿ, ಪ್ರಿಂಟ್ ಮಾಡಿದ್ವಿ. ಆ್ಯಂಡ್ ಈ ಬ್ರೇಕ್ ಸ್ಟೇಟ್ಮೆಂಟ್ ಏನು ಮಾಡುತ್ತಾ, ಇಲ್ಲಿಂದ ಈ ಫಾರ್ ಲೂಪ್ ಇಲ್ಲಿ ಎಂಡ್ ಆಗ್ತೈತಲ್ಲ. ಸೊ ಇದ್ರ ನೆಕ್ಸ್ಟ್ ಲೈನ್ ಯಾವುದು, ಲೈನ್ ನಂಬರ್ 10. ಲೈನ್ ನಂಬರ್ 10ಗೆ ಹೋಗ್ತೈತೆ ನೋಡ್ರಿ, ಜಂಪ್ ಆಗುತ್ತೆ. ಕಂಟ್ರೋಲ್ ಅಬ್ಸರ್ವ್ ಮಾಡ್ರಿ. ಸೊ ಕಂಟ್ರೋಲ್ ಜಂಪ್ ಟು ಲೈನ್ ನಂಬರ್ 10. ರೈಟ್? ಸೊ ದಿಸ್ ಇಸ್ ದ ಬ್ರೇಕ್ ಫಂಕ್ಷನಾಲಿಟಿ. ನಾವು ಇದು ಬ್ರೇಕ್ ಇಂಡಸ್ಟ್ರಿದಾಗ ಎಲ್ಲಿ ಯೂಸ್ ಮಾಡ್ತಾರ, ಉದಾಹರಣೆಗೆ ಒಂದು ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಐತಿ, ನೀವು ಅದ್ರೊಳಗೆ ಹುಡುಕಾಕ್ತೀರಿ ಏನಂತ, ಮಹೇಶ್ ಅಂತ ಅದಾರ ಏನಂತ ಹುಡುಕಾಕ್ತೀರಿ. ಸಿಕ್ತಂದ್ರೆ ನೀವು ಹ್ಯಾವ್ ಟು ಸೇ ದಟ್ ಓಕೆ ಐ ಫೌಂಡ್ ದ ಮಹೇಶ್ ಅಂಡ್ ಯು ಹ್ಯಾವ್ ಟು ಎಕ್ಸಿಟ್. ಸೊ ಸರ್ಚ್ ಮಾಡಾಕ್ತೀರಿ, ಯು ಆರ್ ಸರ್ಚಿಂಗ್ ದ ನೇಮ್ 1 by 1. ಫಸ್ಟ್ ನೋಡಿದ್ರಿ ಸಂಗೀತ ಇದೆ, ಅಮಿತ್ ಇದೆ, ಸುಶೀಲ್ ಇದೆ. ಸೊ ಯು ವೆಂಟ್ ಡೌನ್, ಫೈನಲಿ ನಿಮ್ಗೆ ಸಿಕ್ಕರು ಮಹೇಶ್. ಸಿಕ್ಕ ತಕ್ಷಣ ಯು ಫೌಂಡ್ ಓಕೆ ಮಹೇಶ್ ಇಸ್ ಫೌಂಡ್ ಅಂಡ್ ಮಹೇಶ್ ID is 1 2 3 ವಾಟ್ ಎವರ್. ಸೊ ಯು ಡೋಂಟ್ ಹ್ಯಾವ್ ಟು ನೌ ಅಗೇನ್ ಗೋ ಕಂಟಿನ್ಯೂಸ್ಲಿ ಆ ಲೂಪ್ನಾಗ ಎಲ್ಲ ಎಲಿಮೆಂಟ್ಸು ಹೋಗುವಂಥ ಅವಶ್ಯಕತೆ ಇಲ್ಲ. ನೀವೇನು ಸರ್ಚ್ ಮಾಡತ್ತಿದ್ರಲ್ಲ ಆ ಐಟಮ್ ನಿಮಗೆ ಸಿಕ್ತಾ ಕಲೆಕ್ಷನ್ದಾಗ, ಸಿಕ್ಕ ತಕ್ಷಣ ಅಲ್ಲಿಗೆ ಬ್ರೇಕ್ ಮಾಡಿಬಿಡ್ಬೇಕು.
ನಿಮ್ಮ ಉದಾಹರಣೆಗೆ ರಿಯಲ್ ಲೈಫ್ನೇ ನಿಮ್ಗೊಂದು ಕೈಯಾಗ ಒಂದು ಫೈಲ್ ಕೊಡ್ತೀನಿ ನಾ. ಫೈಲ್ ಕೊಟ್ಟು ಏನಂತೀನಿ, ಇದರ ಮಹೇಶಂದು ಹೆಸರದ್ದು ಒಂದು ಅಸೈನ್ಮೆಂಟ್ ಐತನ್ ಹುಡುಕು ಅಂತೀನಿ. ನೀವು ಶುರು ಮಾಡ್ತೀರಿ ಫಸ್ಟ್ದಿಂದ. ನಿಮಗೆ ಫಿಫ್ತ್ ಪೊಸಿಷನ್ದಾಗ ಮಹೇಶಂದು ಅಸೈನ್ಮೆಂಟ್ ಸಿಕ್ತಂದ್ರೆ ಆಯ್ತು ತಗೋರಿ ಸಿಕ್ತು ಅಂತ ತೆಗೆದು ವಾಪಸ್ ಕೊಡ್ತೀರಲ್ಲ, ಹಂಗೆ ಇದ್ದಂಗೆ ಇದು. ನೀವು ಸಿಕ್ಕರು ಸಹಿತ ನೀವೇನು ಕಂಟಿನ್ಯೂ ಮಾಡಲ್ಲ ಆ ಫೈಲ್ ಒಳಗೆ ಎಲ್ಲ ನೋಡೋನ್ ತಡಿ ಮತ್ತೆ ಯಾರ್ಯಾರು ಅದಾರ ಅಂತಂದು. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಓಕೆ, ದಿಸ್ ಇಸ್ ವೇರ್ ದ ಬ್ರೇಕ್ ಈಸ್ ಯೂಸ್ಡ್. ದೆನ್ ಅನದರ್ ಥಿಂಗ್ ವಿಚ್ ಇಸ್ ಕಂಟಿನ್ಯೂ ಅಂತಿರುತ್ತೆ, ಅದನ್ನ ಹೆಂಗೆ ಯೂಸ್ ಮಾಡ್ತಾರಂತ ಇಲ್ಲಿ ಎಕ್ಸಾಂಪಲ್ ನೋಡೋಣ ಅಂತ. ಸ್ಕಿಪ್ಪಿಂಗ್ ದ ಐಟ್ರೇಷನ್ಸ್ ವಿತ್ ಕಂಟಿನ್ಯೂ. ಸೊ ಸ್ಕಿಪ್ಪಿಂಗ್ ದ ಐಟ್ರೇಷನ್ಸ್ ವಿತ್ ಕಂಟಿನ್ಯೂ ಅಂದ್ರೆ ಏನು, ನೀವು ಆ ಐಟ್ರೇಷನ್ 2 ಇದ್ದಾಗ ಅಲ್ಲಿಂದ ಕಂಟಿನ್ಯೂ ಮಾಡ್ರಿ, ಅಂದ್ರೆ ಅದ್ರ ನೆಕ್ಸ್ಟ್ ಮುಂದಿನ ಸ್ಟೆಪ್ಸ್ ರನ್ ಮಾಡಬೇಡ್ರಿ ಅಂತಂದು. ಇದು ಎಲ್ಲಿ ಯೂಸ್ ಆಗುತ್ತಂತಂದ್ರೆ, ನೀವು ಸೇ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಫೈಂಡ್ ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ 99%. ಓಕೆ, ಸೊ ನೀವು ಒಂದೊಂದು ರೀಡ್ ಮಾಡಾಕ್ತೀರಿ. ಅದು 99 ಇಲ್ಲ ಅಂತಂದ್ರೆ ಯು ಜಸ್ಟ್ ಕಂಟಿನ್ಯೂ, ಯು ಡೋಂಟ್ ಡೂ ಎನಿಥಿಂಗ್. ಬಟ್ ಅದು 99 ಇತ್ತಂದ್ರೆ ಅವ್ರ ಹೆಸರು ತಗೊಂಡು ಇನ್ನೊಂದು ಫೈಲಿಗೆ ರೈಟ್ ಮಾಡ್ತೀರಿ, ರೈಟ್, ಅಥವಾ ನಿಮ್ಮ ಔಟ್ಪುಟ್ಗೆ ರೈಟ್ ಮಾಡ್ತೀರಿ. ಸೊ ದೇರ್ ಆರ್ ಟೈಮ್ಸ್ ವೇರ್ ಕೆಲವೊಂದು ಐಟಮ್ಸ್ ಇರ್ತಾವ, ಅದ್ರೊಳಗೆ ಆ ವ್ಯಾಲ್ಯೂ ಮ್ಯಾಚ್ ಆದ್ರೆ ಅಷ್ಟೇ ವಿಲ್ ಟೇಕ್ ಸಮ್ ಆಕ್ಷನ್, ಅದರ್ವೈಸ್ ಯು ವಿಲ್ ನಾಟ್ ಟೇಕ್ ಎನಿ ಆಕ್ಷನ್. ಸೊ ವೆನ್ ಯು ಡೋಂಟ್ ವಾಂಟ್ ಟು ಟೇಕ್ ಎನಿ ಆಕ್ಷನ್, ದೆನ್ ಯು ಕ್ಯಾನ್ ಯೂಸ್ ಕಂಟಿನ್ಯೂ. ಅದನ್ನ ಹೆಂಗೆ ಬರೀತಾರಂದ್ರೆ ಈ ರೀತಿ ಬರೀತಾರೆ. ಸೊ ಇಲ್ಲಿ ನಂಬರ್ ಇನ್ ರೇಂಜಸ್ ಅಂತಿದೆ, ಆರ್ ಎಲ್ಸ್ ಐ ಕ್ಯಾನ್ ಯೂಸ್ ದಿಸ್ ಎಕ್ಸಾಂಪಲ್ ಅಂಡ್ ಶೋ ಇಟ್ ಯು. ಓಕೆ, ಸೊ ಫಾರ್ ಸ್ಟೂಡೆಂಟ್, ಪ್ರಿಂಟ್ ಸ್ಟೂಡೆಂಟ್. ಸೊ ಇಲ್ಲೇನು ಮಾಡೋಣ, ಹಾಂ, ಇಫ್ ಸ್ಟೂಡೆಂಟ್ ಈಸ್ ಈಕ್ವಲ್ ಟು ಮಹೇಶ್. ಓಕೆ, if student is equal to Mahesh, then we'll say continue. ಓಕೆ, ಇಲ್ಲ ಅಂದ್ರೆ ಏನು ಮಾಡೋಣ, ಅದನ್ನ ಈ ಥರ ಇದ್ರೆ ಅದನ್ನು ಪ್ರಿಂಟ್ ಮಾಡೋಣ. ಓಕೆ, ಸೊ ಈ ಥರ ಮಾಡಿದಾಗ ಏನಾಗುತ್ತಾ, ಯಾವಾಗ ಆ ಸ್ಟೂಡೆಂಟ್ ಅದಾರಲ್ಲ, ಸ್ಟೂಡೆಂಟ್ ಹೆಸರು ಮಹೇಶ್ ಇತ್ತಂದ್ರೆ ಕಂಟಿನ್ಯೂ ಮಾಡ್ರಿ, ಯು ಡೋಂಟ್ ಟೇಕ್ ಎನಿ ಆಕ್ಷನ್. ಅದರ್ವೈಸ್ ಯು ಟೇಕ್ ಸಮ್ ಆಕ್ಷನ್. ಟೇಕ್ ಸಮ್ ಆಕ್ಷನ್ ಅಂದ್ರೆ ಇಲ್ಲಿ ನಾವು ಪ್ರಿಂಟ್ ಮಾಡ್ತಿದ್ವಿ. ಇಟ್ ಕುಡ್ ಹ್ಯಾವ್ ಬಿನ್ ಸೇಯಿಂಗ್ ಲೈಟ್ ಆ್ಯಡ್ ದೆಮ್ ಟು ದ ಲಿಸ್ಟ್, ಒಂದು ಬೇರೆ ಲಿಸ್ಟ್ಗೆ ಆ್ಯಡ್ ಮಾಡ್ರಿ ಅಥವಾ ಒಂದು ಫೈಲ್ಗೆ ಅವ್ರ ಹೆಸರು ರೈಟ್ ಮಾಡ್ರಿ. ಇಟ್ ಕುಡ್ ಹ್ಯಾವ್ ಬಿನ್ ಎನಿಥಿಂಗ್ ಲೈಕ್ ದ್ಯಾಟ್, ರೈಟ್. ಸೊ ಈಗೇನು ಮಾಡೋಣ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿ ಲೆಟ್ಸ್ ರನ್ ದಿಸ್. ಸೊ ಈಗ ಸ್ಟೂಡೆಂಟ್ ಬಂತು, ಸ್ಟೂಡೆಂಟ್ ಹೆಸರು ಏನಿದೆ ಮಹೇಶ್ ಇದೆ. ಮಹೇಶ್ ಇದ್ದಾಗ ಏನಾಯ್ತು, ಇದು ಕಂಡೀಷನ್ ಮ್ಯಾಚ್ ಆಯಿತು. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಕ್ಲೀನಾಗಿ. ಈ ಹೆಸರು ಏನಿದೆ ಮಹೇಶ್ ಇದೆ, ಇದು ಮಹೇಶ್ ಇದೆ, ಎರಡು ಈಕ್ವಲ್ ಇದೆ. ಸೊ ಕಂಟಿನ್ಯೂ ಲೂಪ್ಗೆ ಬಂದಾಗ ಇಲ್ಲಿ ಲೈನ್ ನಂಬರ್ 7ಗೆ ಹೋಗೋ ಬದಲಿ ಕಂಟ್ರೋಲ್ ವಾಪಸ್ ಮತ್ತೆ ಇಲ್ಲೇ ಬಿಗಿನಿಂಗಿಗೆ ಬರುತ್ತೆ. ಅಬ್ಸರ್ವ್ ಮಾಡ್ರಿ, ಕಂಟಿನ್ಯೂ ಬಂದ್ವಿ. ಸೊ ಕಂಟಿನ್ಯೂ ಅಂದ ತಕ್ಷಣ ಏನಾಯ್ತು, ಆಟೋಮೆಟಿಕ್ ಆಗಿ ವಾಪಸ್ ಮತ್ತೆ ಫಾರ್ ಲೂಪಿಗೆ ಹೋಯ್ತು. ಅದೇ ನೆಕ್ಸ್ಟ್ ಸ್ಟೂಡೆಂಟ್ ಯಾರಿದಾರ, ನೆಕ್ಸ್ಟ್ ಸ್ಟೂಡೆಂಟ್ ಸಂಗೀತ ಇದ್ದಾರೆ, ವಿಚ್ ಇಸ್ ನಾಟ್ ಈಕ್ವಲ್ ಟು ಮಹೇಶ್. ಸೊ ಇಲ್ಲೇನಾಗುತ್ತೆ, ಕಂಟಿನ್ಯೂ ಹೋಗಲ್ಲ, ಲೈನ್ ನಂಬರ್ 7ಗೆ ಹೋಗುತ್ತೆ. ಅಬ್ಸರ್ವ್ ಮಾಡ್ರಿ, ದಟ್ಸ್ ಇಟ್. ಓಕೆ, ಸೊ ಫಾರ್ ಲೂಪ್ ಒಳಗೆ ಲೂಪ್ ಮಾಡೋ ಕಂಟ್ರೋಲ್ ಅಲ್ದೇನೆ ನಿಮ್ಗೆ ಎರಡು ಟೂಲ್ಸ್ ಇದಾವೆ, ಒಂದು ಬ್ರೇಕು, ಇನ್ನೊಂದು ಕಂಟಿನ್ಯೂ. ಅದನ್ನು ಸಂದರ್ಭ ತಕ್ಕಂಗೆ ನಿಮ್ಗೆ ಆ ಲಾಜಿಕ್ ತಕ್ಕಂಗೆ ಯೂಸ್ ಮಾಡಬೇಕು. ಭಾಳಷ್ಟು ಇಂಟರ್ವ್ಯೂ ಕ್ವಶನ್ಸ್ ಒಳಗೆ, ಇಂಡಸ್ಟ್ರಿ ಒಳಗೆ ಲೂಪಿಂಗ್ ಭಾಳ ಕಾಮನ್ ಆಗಿ ಯೂಸ್ ಆಗುತ್ತೆ. ಅದರೊಳಗೂ ಲೂಪ್ ಬರೋದು, ಅದ್ರಾಗ ಇಫೆಲ್ಸ್ ಬರೆಯೋದು, ಬ್ರೇಕ್ ಮಾಡೋದು, ಕಂಟಿನ್ಯೂ ಮಾಡೋದು. ನೀವು ಯಾವುದೇ ಸಾಫ್ಟ್ವೇರ್ ತೆಗೆದು ನೋಡಿದ್ರಿ ಅಂದ್ರೆ ಇದೇ ಇರ್ತೈತಿ. 10-15% ಅಂಕರ ಬರೀ ಇಫೆಲ್ ಸ್ಟೇಟ್ಮೆಂಟ ಇರ್ತಾವ. ಸೊ ನೀವು ಅನ್ಬೋದು, ಈ ಸುಮ್ಮ ಇಂಥ ಸಣ್ಣ ಎಕ್ಸಾಂಪಲ್ ಕಲ್ಸಾಕ್ತೀರಿ ಇವು ಬರೀ ನೇಮ್ ನಂಬರ್ ಆದಿದಂತ, ಇದನ್ನ ಕಲ್ತ್ರ ನಾ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದೇನೋ ಅಂತ ಡೌಟ್ ಬರ್ಬೋದು ನಿಮಗೆ. ಬಟ್ ನೀವು ಏನೋ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೋಡ್ ತೆಗೆದು ನೋಡ್ತಿರಲ್ಲ, ಅಥವಾ ಸಾಫ್ಟ್ವೇರ್ ಕೋಡ್ ತೆಗೆದು ನೋಡ್ತಿರಲ್ಲ, ಅಲ್ಲಿ ಎಲ್ಲ ಕಡೆ ಇರುವುದನ್ನ ಇಫೆಲ್ ಸ್ಟೇಟ್ಮೆಂಟ್ಸು, ಫಾರ್ ಲೂಪ್ಸು, ಬ್ರೇಕು, ಕಂಟಿನ್ಯೂ, ಫಂಕ್ಷನ್ ಕಾಲ್ ಮಾಡೋದು, ಫಂಕ್ಷನ್ ರಿಟರ್ನ್ ಮಾಡೋದು, ವ್ಯಾಲ್ಯೂ ಸೆಟ್ ಮಾಡೋದು, ವ್ಯಾಲ್ಯೂ ರೀಡ್ ಮಾಡೋದು, ವ್ಯಾಲ್ಯೂ ಡೇಟಾಬೇಸ್ನ ರೈಟ್ ಮಾಡೋದು, ಇದೇ ಇರ್ತೈತಿ, ಆಯಿತಾ. ಸೊ ಇದನ್ನ ಏನು ನೀವು ಭಾಳ ಹಗರವಾಗಿ ತಗೋಬೇಡ್ರಿ, ನೀಟಾಗಿ ಅರ್ಥ ಮಾಡ್ಕೋರಿ. ಆ ಕಂಟ್ರೋಲ್ ಫ್ಲೋ ಹೆಂಗೆ ವರ್ಕ್ ಆಗುತ್ತೆ ಅರ್ಥ ಮಾಡ್ಕೋರಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಂಟಿನ್ಯೂ. ಲೆಟ್ಸ್ ಸಿ ನೋಟ್ಸ್ನಾಗ ಮತ್ತೇನಾರ ಮಿಸ್ ಆಯ್ತೇನಂತ.
ಸೊ ದಿಸ್ ಇಸ್ ಬೇಸಿಕ್ಲಿ ಯೂಸಿಂಗ್ ಲಿಸ್ಟ್ ಕಾಂಪ್ರಿಹೆಷನ್ಸ್ ಒನ್ ಲೈನರ್ ಫಾರ್ ಲೂಪ್. ಇಲ್ಲೇನ್ ಮಾಡಾಕ್ತಾರ ಅವರು, ಈ ಸ್ಕ್ವೇರ್ಸ್ ಅಂತ ಬರೋದು ನಂಬರ್ ಸ್ಟಾರ್ ಟು ಫಾರ್ ನಂಬರ್ ಇನ್ ರೇಂಜ್ 6 ಅಂತಂದು. ಸೊ ಇದೇನ್ ಮಾಡ್ತೈತೆ ಅಂದ್ರೆ ಇಟ್ ವಿಲ್ ಜನರೇಟ್ ದೀಸ್ ಇದು ವ್ಯಾಲ್ಯೂಸ್ ಇನ್ ಸ್ಕ್ವೇರ್ಸ್ ಅಂಡ್ ದೆನ್ ವಿಲ್ ಪ್ರಿಂಟ್ ದೆಮ್. ಸೊ ಇದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಇದೆ, ಒಂದ ಲೈನ್ದಾಗ ಅದು ರೇಂಜ್ ಹೆಂಗೆ ಜನರೇಟ್ ಮಾಡಿದೆ ಅಂತ. ಸೊ ಲೆಟ್ಸ್ ಡಿಬಗ್ ದಿಸ್ ಅಂಡ್ ಆಲ್ಸೋ ಸಿ ದಿಸ್ ಒನ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ನೋಡ್ರಿ, ಇದು ಸ್ಕ್ವೇರ್ಸ್ ಅನ್ನೋದು ಇದ್ರೊಳಗೆ ಈಗ ಏನು ಬಂತು, ಲಿಸ್ಟ್ ಬಂತು. ನೀವು ಇಲ್ಲಿ ವಾಚ್ನಾಗ ಹಾಕಿ ನೋಡಿರ್ಬೇಕಿದ್ರ. ಸೊ ವಾಟ್ ಇಟ್ ಹ್ಯಾಸ್, ಇನ್ನೂ ರನ್ ಆಗಿರಲ್ಲ, ತಡ್ರಿ ರನ್ ಮಾಡೋಣ ಫಸ್ಟ್. ಹಾ, ಅದೇನಾಯ್ತು, ಇಟ್ ರ್ಯಾನ್ ದೇರ್ ಇನ್ ಸಿಂಗಲ್ ಲೈನ್. ಇದು ಸಿಂಗಲ್ ಲೈನ್ ಒಳಗೆ ಅದೇನದು ರೇಂಜ್ 6 ಅಂದ್ರೆ ಎಲ್ಲಿಂದ ಝೀರೋದಿಂದ 5 ಮಟ ರನ್ ಆಗುತ್ತಲ್ಲ. ಸೊ ಅಲ್ಲಿ ಮಟ ರನ್ ಆಗಿ, ಸೊ 0 ಇಂಡೆಕ್ಸ್ ಒಳಗೆ 0 ಇದೆ, 0 ಸ್ಕ್ವೇರ್ ಏನು 0, 1 ಸ್ಕ್ವೇರ್ ಏನು 1, 2 ಸ್ಕ್ವೇರ್ ಏನು 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25. ಸೊ ದಿಸ್ ಸಿಂಗಲ್ ಲೈನ್ ವಾಟ್ ಇಟ್ ಡಿಡ್ ಈಸ್, ವಾಟ್ ಎವರ್ ದಟ್ ನೀವು ಜನರಲ್ ಆಗಿ ಏನು ಬರಿತೀರಿ, ಫಾರ್ ನಂಬರ್ ಇನ್ ರೇಂಜ್ ಅಂತ ಬರಿತಿದ್ರಿ, ಕರೆಕ್ಟಾ? ಜನರಲ್ ಸಿಂಟ್ಯಾಕ್ಸ್ ಇಸ್ ವಾಟ್, ಫಾರ್ ನಂಬರ್ ಇನ್ ರೇಂಜ್ ಅಂತ ಬರಿತಿದ್ರಿ. ಈಗ ಆ ಬಂದಂತ ವ್ಯಾಲ್ಯೂನ ನೀವೇನ್ ಮಾಡಾಕ್ತೀರಿ, ಆ ನಂಬರ್ ಸ್ಟಾರ್ ಟು ಸ್ಟಾರ್ಸ್ ಟು ಅಂದ್ರೆ ಏನ್ ಮಾಡತ್ತದು, ಆ ನಂಬರ್ದು ಸ್ಕ್ವೇರ್ ತಗೊಳತ್ತ. ನಂಬರ್ದು ಈ ತರ ಬರೆದಾಗ ವಾಟ್ ಎವರ್ ಇಸ್ ದಟ್ ನಂಬರ್ ಅದ್ರ ಸ್ಕ್ವೇರ್ ತಗೊಳತ್ತ. ಓಕೆ, ಸೊ ಅದ್ರದ್ದು ಸ್ಕ್ವೇರ್ ತಗೊಂಡು ದೆನ್ ವಾಟ್ ಇಟ್ ಡಿಡ್, ಆ ಬಂದಂತ ವ್ಯಾಲ್ಯೂನ ನಾವು ಈ ತರ ಸ್ಕ್ವೇರ್ ಬ್ರಾಕೆಟ್ನಾಗ ಬರ್ದಿರೋದ್ರಿಂದ ಇಟ್ ಗೆಟ್ ಆಡೆಡ್ ಟು ದ ಲಿಸ್ಟ್. ಅಂಡ್ ವಾಟ್ ಇಸ್ ದ ಲಿಸ್ಟ್ ನೇಮ್, ದ ಲಿಸ್ಟ್ ನೇಮ್ ಇಸ್ ಸ್ಕ್ವೇರ್ಸ್. ಸೊ ದಿಸ್ ಸಿಂಗಲ್ ಲೈನ್ ನಮ್ಗೆ ಅದು ಹಿಂಗೆ ಮೇಲೆ ಕೆಳಗೆ ಹೋಗಿದ್ದು ಗೊತ್ತಾಗ್ಲಿಲ್ಲ, ಬಟ್ ನೆಕ್ಸ್ಟ್ ಹೊಡೆದಾಗ ಏನಾಗ್ತಿತ್ತು, ಅಲ್ಲೇ ನಿಂತಿತ್ತು ಅದು. ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ವಿ ಆರ್ ಹಿಯರ್ ನೌ ಅಂಡ್ ಹಿಯರ್ ಲೆಟ್ಸ್ ಆಡ್ ಅ ವೇರಿಯಬಲ್ ಕಾಲ್ಡ್ ನಂಬರ್. ನೋಡ್ರಿ, ಇಲ್ಲಿ ನಂಬರ್ 0 ಇದೆ. ಈಗ ಇದು ಕಂಟ್ರೋಲ್ ಎಲ್ಲೂ ಹೊಂಟಿಲ್ಲ, ಕಂಟ್ರೋಲ್ ಎಲ್ಲಿದೆ ಅಲ್ಲೇ ಇದೆ, ಬಟ್ ಈಗ ನಂಬರ್ ವ್ಯಾಲ್ಯೂ ಚೇಂಜ್ ಆಗ್ತಿದೆ. ಅಬ್ಸರ್ವ್ ಮಾಡ್ರಿ, 0 ಇತ್ತು, ಎಷ್ಟಾಯ್ತು, 1 ಆಯ್ತು, 2, 3, 4 and 5 ಆದ್ಮೇಲೆ ಇಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ಬಿಕಾಸ್ ಯುವರ್ ಮ್ಯಾಕ್ಸ್ ವ್ಯಾಲ್ಯೂ ಇಸ್ 6. ಬಟ್ ಎಂಡ್ ಆಫ್ ಇಟ್ ಯು ವಿಲ್ ಹ್ಯಾವ್ ದಿಸ್ ಸ್ಕ್ವೇರ್ಸ್, ಅಂಡ್ ಸ್ಕ್ವೇರ್ಸ್ ಒಳಗೆ ಇದೇನು ಲಿಸ್ಟ್ ಇದೆ. ನೀವು ಅದನ್ನ ಈಗ ನೆಕ್ಸ್ಟ್ ಅಂತಂದ್ರೆ ಆಟೋಮೆಟಿಕ್ ಲಿಸ್ಟ್ ಪ್ರಿಂಟ್ ಆಗುತ್ತೆ ಈ ತರ ಕೆಳಗಡೆ, ಕರೆಕ್ಟಾ? ಸೊ ಇನ್ ದಿಸ್ ವೇ you can write this loop in a single line like this. Now sometime you may have to ಏನಂತಾರ, ನಿಮ್ಮ ಹತ್ರ ಸೆಟ್ ಆಫ್ ವ್ಯಾಲ್ಯೂಸ್ ಇದೆ, ಅದರ ಡಬಲ್ ವ್ಯಾಲ್ಯೂ ಕಂಡು ಹಿಡಿಬೇಕಿರುತ್ತೆ, ಅಥವಾ ಯು ವಾಂಟ್ ಟು ಡಿವೈಡ್ ಆಲ್ ದೋಸ್ ವ್ಯಾಲ್ಯೂಸ್ ಬೈ ಸರ್ಟನ್ ವ್ಯಾಲ್ಯೂಸ್. ದಟ್ ಕುಡ್ ಬಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ವೇರ್ ಯು ಕ್ಯಾನ್ ಯೂಸ್ ದಿಸ್. ಸಿ ಕೋಡಿಂಗ್ ಒಳಗೆ ಹೆಂಗಂದ್ರೆ ಇವೆಲ್ಲ ಟೆಕ್ನಿಕ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರ್ಬೇಕು, ನಿಮ್ಮ ತಲೆಯೊಳಗೆ ನೆನಪಿರ್ಬೇಕು ಇಂಥದ್ದು ಏನೋ ಐತೆ ಅಂತಂದು. ಅಂಥ ಸನ್ನಿವೇಶ ಬಂದಾಗ ಆಟೋಮೆಟಿಕ್ಲಿ your brain will collect. And now these days you can also search and you should know how to search and find this information and use it. And ಈಗ ಚಾಟ್ ಜಿ ಪಿ ಟಿ ಬಂದಾಗಿಂದ್ರು ಇನ್ನೂ ಈಸಿ ಆಗ್ಬಿಡತ್ತೆ ನಿಮಗೆ. ಓಕೆ, ಸೊ ವಾಟ್ ಈಸ್ ದ ಸಮರಿ? ದ ಸಮರಿ ಈಸ್ ಫಾರ್ ಲೂಪ್. ನೀವು ಐಟ್ರೇಬಲ್ ಆಬ್ಜೆಕ್ಟ್ಸ್ ಅನ್ನೋ ಇಟ್ರೇಬಲ್ ಆರ್ ಐಟ್ರೇಬಲ್ ಆಬ್ಜೆಕ್ಟ್ಸ್ ಏನಿರ್ತಾವಲ್ಲ, ಅದು ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಲ್ತಾಗ ಅರ್ಥ ಆಗುತ್ತೆ. ಬೇಸಿಕ್ಲಿ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಇದ್ದದನ್ನ ರೀಡ್ ಮಾಡಕ್ಕೆ ಯೂಸ್ ಮಾಡ್ತೀರಿ. ರೇಂಜ್ ಫಂಕ್ಷನ್ನು ನ್ಯೂಮರಿಕ್ ವ್ಯಾಲ್ಯೂ ಜನರೇಟ್ ಮಾಡಕ್ಕೆ ಯೂಸ್ ಮಾಡ್ತೀರಿ. ದೆನ್ ಯು ಕ್ಯಾನ್ ಆಲ್ಸೋ ಹ್ಯಾವ್, ಸೊ ಇನ್ನೊಂದು ಕಾನ್ಸೆಪ್ಟ್ ಮಿಸ್ ಇದೆ ವಿಚ್ ಇಸ್ ಕಾಲ್ಡ್ ಫಾರ್ ಲೂಪ್ ವಿತ್ ಎಲ್ಸ್ ಅಂತ. ಇದೇನು ಕಾನ್ಸೆಪ್ಟ್ ಏನಂತಂದ್ರೆ, ನಿಮ್ದು ಫಾರ್ ಲೂಪ್ ಇದೆ. ಲೆಟ್ಸ್ ಯು ಆರ್ ಟ್ರೈಂಗ್ ಟು ಸರ್ಚ್ ಫಾರ್ ಅ ನಂಬರ್, then you found a number, you will say you will found the number. Otherwise you want to say that the number is not found. So you can always do it like this. The else block is executed when the loop finishes normally. If loop finishes normally ಅಂದ್ರೆ ಏನು, ಅದ್ರೊಳಗೆ ಎಲ್ಲೂ ಬ್ರೇಕ್ ಹತ್ತಿಲ್ಲ ಅಂದ್ರೆ, ಅದು 5 ಐಟಮ್ ಹೇಳಿದ್ರಿ ಅಂದ್ರೆ 5 ಸರಿ ರೊಟೇಟ್ ಆಗಿತ್ತು ಅಂತಂದ್ರೆ, ಅದು 5 ಸರಿ ರೊಟೇಟ್ ಆಗಿತ್ತಂದ್ರೆ ಅವಾಗ ಏನಾಗುತ್ತೆ, ಈ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ಇಲ್ಲಾಂದ್ರೆ ರನ್ ಆಗಲ್ಲ. ಈಗ ಸೇ ಉದಾಹರಣೆಗೆ ಇದೇ ಎಕ್ಸಾಂಪಲ್ ಕಾಪಿ ಮಾಡಿ ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ ಇಲ್ಲಿ. ಸೊ ಲೆಟ್ಸ್ ಗೋ ಟು ದಿಸ್ ಒನ್.
ಓಕೆ. ಸೊ ನೀವೀಗ ಇದನ್ನ ರನ್ ಮಾಡಿ ನೋಡ್ರಿ, ಏನಂತ ಬಂತಿದು. ಇದು ಬ್ರೇಕ್ ಅಂಕರು ರನ್ ಆಗಿಲ್ಲ, ಇಲ್ಲೆಲ್ಲೂ ಬ್ರೇಕ್ ಸ್ಟೇಟ್ಮೆಂಟ್ ಇರಲಿಲ್ಲ. ಸೊ ಎಲ್ಲ ರನ್ ಆಯಿತು. ಎಲ್ಲ ರನ್ ಆಗಿದ್ದಕ್ಕೆ ಲೂಪ್ ಫಿನಿಶ್ಡ್ ವಿತೌಟ್ ಬ್ರೇಕ್ ಅಂತ ಪ್ರಿಂಟ್ ಆಯ್ತು ಈಗ. ಓಕೆ, ಲೂಪ್ ಫಿನಿಶ್ಡ್ ವಿತೌಟ್ ಬ್ರೇಕ್. ಬಟ್ ಅದನ್ನ ನಾ ಏನಾರ ಇಲ್ಲಿ ಇಫ್ ನಂಬರ್ ಇಸ್ ಈಕ್ವಲ್ ಟು 3 ಇತ್ತಪ್ಪ ಅಂದ್ರೆ ದೆನ್ ಐ ವಿಲ್ ಸೇ ಪ್ರಿಂಟ್ 3 ಈಸ್ ಫೌಂಡ್, ಸೊ ಬ್ರೇಕಿಂಗ್, ರೈಟ್. ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಅ ಬ್ರೇಕ್ ಹಿಯರ್. ನಾ ಬ್ರೇಕ್ ಮಾಡಿದ್ನಿ, ಈಗೇನಾಯ್ತು, ಬ್ರೇಕ್ ಆಯ್ತು. ಬ್ರೇಕ್ ಆದಾಗ ಅವಾಗ ಏನಾಗತ್ತೆ ನೋಡ್ರಿ ಇಲ್ಲಿ. ಸೊ ನಂಬರ್ ರೀಡ್ ಮಾಡಿದ್ರಿ, ಇನಿಷಿಯಲಿ ನಂಬರ್ ಇಸ್ 0, ದೆನ್ 1, ದೆನ್ 2, ಆ್ಯಂಡ್ ನಾವು ಇಟ್ ಇಸ್ 3. ಸೊ ಇದು 3 ಇದ್ದಾಗ ಆಟೋಮೆಟಿಕ್ಲಿ ಏನಾಯಿತು, ಇಫ್ ಕಂಡೀಷನ್ ಎಂಟರ್ ಆಯಿತು. ಸೊ ವಿ ಸೇ 3 ನಂಬರ್ ಈಸ್ ಫೌಂಡ್ ಆ್ಯಂಡ್ ನಾವು ವಿ ಆರ್ ಅಪ್ಲೈಯಿಂಗ್ ಅ ಬ್ರೇಕ್. ಸೊ ಬ್ರೇಕ್ ಅಪ್ಲೈ ಮಾಡಿದ್ರಿ. ಬ್ರೇಕ್ ಅಪ್ಲೈ ಮಾಡಿದಾಗ ಆಟೋಮೆಟಿಕ್ಲಿ ನೆಕ್ಸ್ಟ್ ಅಂದಾಗ ಇಲ್ಲಿ ಎಲ್ಸಿಗೆ ಬರಲಿಲ್ಲ. ಅದು ಇಲ್ಲಿ ಬರದೆ ಏನಾಗ್ಬಿಡ್ತು, ಡೈರೆಕ್ಟ್ ನೆಕ್ಸ್ಟ್ ಲೈನ್ ನಂಬರ್ 10 ಹೋಯಿತು. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ, ನೀವು ಒಂದೇನೋ ಎಲಿಮೆಂಟ್ ಹುಡ್ಕಾಕ್ತೀರಿ, ಆ ಎಲಿಮೆಂಟ್ ನೀವು ಹುಡುಕಿದಾಗ ಅದು ಸಿಗಲಿಲ್ಲ, ನಿಮ್ಗೆ ಸಿಗಲ್ದಾಗ ಯು ಕ್ಯಾನ್ ರೈಟ್ ಇಟ್ ಹಿಯರ್, ಲೂಪ್ ಫಿನಿಶ್ಡ್ ವಿತೌಟ್ ಬ್ರೇಕ್ ಅಂತ ಇಲ್ಲಿ ಬರ್ದೀವಿ. ಅದ್ರ ಬದಲಿ ನೀವು ಏನು ಬರಿಬೋದು, 3 ಈಸ್ ನಾಟ್ ಫೌಂಡ್, 3 ಈಸ್ ನಾಟ್ ಫೌಂಡ್ ಅಂತ ಬರಿಬೋದು. ಓಕೆ. ಸೊ ಈಗ ಇದ್ರೊಳಗೆ ಇಲ್ಲಿ ಏನಿದೆ, ವ್ಯಾಲ್ಯೂ ಹಾರ್ಡ್ ಕೋಡ್ ಮಾಡಾಕ್ತೇವೆ. ಬಟ್ ಹಾರ್ಡ್ ಕೋಡ್ ಮಾಡೋ ಬದಲು ಏನಾರು ಒಂದು ಲಿಸ್ಟ್ ತೊಗೊಂಡಿದ್ರಿ ಅಂದ್ರೆ, ರೈಟ್. ಸೊ ಅವಾಗ ಆಟೋಮೆಟಿಕ್ಲಿ ಸೇ ಉದಾಹರಣೆಗೆ ಐ ವಿಲ್ ಸೇ ನಂಬರ್ಸ್ ಇಸ್ ಈಕ್ವಲ್ ಟು ಈ ಥರ 2, 3, 5, 6 ಈ ಥರ ನಂಬರ್ಸ್ ಅದಾವ. ನಾ ಇಲ್ಲಿ ರೇಂಜ್ ಯೂಸ್ ಮಾಡೋ ಬದಲಿ ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಯೂಸ್ ನಂಬರ್ಸ್ ಹಿಯರ್. ಓಕೆ, ನಂಬರ್ಸ್ ಯೂಸ್ ಮಾಡತ್ತೇನೆ. ಈಗ ಇಲ್ಲಿ ನೀವು ರನ್ ಮಾಡಿದಾಗ 3 ಇದ್ರೊಳಗೆ ಇದೇನು ಇಲ್ಲ. ಸೊ ಅವಾಗ ಆಟೋಮೆಟಿಕ್ಲಿ 3 ಈಸ್ ನಾಟ್ ಫೌಂಡ್ ಅಂತ ಬರ್ತೈತಿ ಇದು, ಈ ಮೆಸೇಜ್. ಸೊ ಇದನ್ನ ಈಗ ನೋಡೋಣ ಅಂತ ರನ್ ಮಾಡಿ. ಫಸ್ಟ್ ನಂಬರ್ ಏನಿತ್ತು, 2 ಇತ್ತು, ಆಮೇಲೆ 4, ಆಮೇಲೆ 5, ಆಮೇಲೆ 6. ಸೊ ಏನಾಯಿತು, ಸಿಗಲಿಲ್ಲ. ಅದು ಸಿಗಲಿಲ್ಲ ಅಂದ ತಕ್ಷಣ ಏನಂತ ಪ್ರಿಂಟ್ ಆಗಬೇಕು, ಎಂಡಲ್ಲಿ 3 ಈಸ್ ನಾಟ್ ಫೌಂಡ್ ಅಂತ ಆಗ್ಬೇಕು. ಸೊ ಆಟೋಮೆಟಿಕ್ಲಿ ಎಲ್ ಸ್ಪಾಟಿಗೆ ಬಂದು, ಅಂದರೆ ಎಲ್ಲೂ ಲೂಪ್ ಬ್ರೇಕ್ ಆಗಿಲ್ಲ ಅಂದಾಗ ಈ ಎಲ್ ಸ್ಪಾಟ್ ಪ್ರಿಂಟ್ ಆಗುತ್ತೆ. ಇದನ್ನು ಈ ಥರ ಸರ್ಚ್ ಫಂಕ್ಷನಾಲಿಟಿ ಇದರೊಳಗೆ ಯೂಸ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಸೊ ಯು ಕ್ಯಾನ್ ಸೇ 3 ಈಸ್ ನಾಟ್ ಫೌಂಡ್. ಬಟ್ ಈಗ ನಾ ಏನು ಮಾಡ್ತೇನೆ, ಇದರೊಳಗೆ ಇಲ್ಲಿ 3 ಹಾಕ್ಬಿಡ್ತೇನೆ ಇಲ್ಲಿ, ಆಯಿತಾ. ಇದು 3 ಹಾಕ್ತೇನೆ ಈಗ ನೋಡ್ರಿ, ಈಗ ಏನಾಗುತ್ತೆ, ಫಸ್ಟ್ 2 ಇದೆ, ನೆಕ್ಸ್ಟ್ 3 ಇದೆ. 3 ಇದ್ದಾಗ ಇಲ್ಲಿ ಏನಾಯ್ತು, ಈಗ ಬಂದು ಬ್ರೇಕ್ ಹಾಕಿದ್ವಿ. ಬ್ರೇಕ್ ಹಾಕಿದ ತಕ್ಷಣ ಕಂಡೀಷನ್ ಅದು ಸ್ಯಾಟಿಸ್ಫೈ ಆಯಿತು. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಲೈನ್ ನಂಬರ್ 10, ನಾವು ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ಲೈನ್ ನಂಬರ್ 12. ಕರೆಕ್ಟ್. ಸೊ ದಿಸ್ ದೇ ಕಾಲ್ ಇಟ್ ಆಸ್ ಫಾರ್ ಎಲ್ಸ್ ಅಂತಂದು ನೀವು ಸರ್ಚ್ ಅದು ಬರೆಯುವಾಗ ಇದನ್ನು ಯೂಸ್ ಮಾಡಬಹುದು. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಥವಾ ಯುನೀಕ್ ಥಿಂಗ್ ಅಬೌಟ್ ಪೈಥಾನ್. ಸೊ ನಾವು ಲೆಟ್ಸ್ ಗೋ ಹೆಡ್ ಆ್ಯಂಡ್ ಸಿ. I think we covered all the topics. So this is the specific lesson I created for Python for loops because there were some differences ittala. ಆಮೇಲೆ ಕಂಬೈನ್ ಲೆಸನ್ ನೋಡಿದಾಗ ಕೆಲವೊಬ್ರು ಕನ್ಫ್ಯೂಷನ್ ಆಗ್ತಿತ್ತು. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು.